ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ವೃಕ್ಷಸಾಕ್ಷಿ. ಬರೆದವರು ದುರ್ಗಸಿಂಹ. ಮೌಖಿಕ ಪರಂಪರೆಯಲ್ಲಿ ಸಾಗಿಬಂದು ಇಂದು ಗ್ರಂಥ ಸ್ವರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನು ಪ್ರತಿಪಾದಿಸುತ್ತವೆ. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷ ಯಕ್ಷಿಣಿಯರು, ಅಸುರರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನು ಪಡೆಯುತ್ತವೆ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಆಬಾಲ ವೃದ್ಧರಿಗೂ ಪ್ರಿಯವಾಗುತ್ತದೆ. ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯನ್ನು ದುರ್ಗಸಿಂಹನು ಕನ್ನಡಕ್ಕೆ ಅಳವಡಿಸಿ ಚಂಪೂ ಶೈಲಿಯಲ್ಲಿ ರಚಿಸಿದ್ದಾನೆ. ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಮಹತ್ವದ್ದಾಗಿದೆ. ಕೃತಿಕಾರರ ಪರಿಚಯ. ದುರ್ಗಸಿಂಹ ಕ್ರಿಸ್ತಶಕ 1031 ಕಿಸುಕಾಡು ನಾಡಿನ ಸೈಯಡಿಯಲ್ಲಿ ಜನಿಸಿದನು. ಅಂದರೆ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಎನ್ನುವಂತಹ ಜಾಗದಲ್ಲಿ ದುರ್ಗಸಿಂಹನು ಜನಿಸಿದನು. 1ನೆಯ ಜಗದೇಕಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನೂ ಸಂಧಿ ವಿಗ್ರಹಿಯೂ ಆಗಿದ್ದನು. ಮತಧರ್ಮ ಸಮನ್ವಯಕಾರನಾದ ಈತ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದನೆಂದು ತಿಳಿದುಬಂದಿದೆ. ಪಂಚತಂತ್ರ ಎಂಬ ಚಂಪು ಕಾವ್ಯದ ಕರ್ತೃ ಈತನಾಗಿದ್ದಾನೆ. ಪಂಚತಂತ್ರದಲ್ಲಿ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾರ್ಯ ಎಂಬ 5 ತಂತ್ರಗಳನ್ನಾಧರಿಸಿದ 48 ಉಪಕಥೆಗಳಿವೆ. ಕಾವ್ಯವು 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದಲೂ ಕೂಡಿದೆ. ಅದರಲ್ಲಿ ವೃಕ್ಷಸಾಕ್ಷಿ ಒಂದು ವಿಶಿಷ್ಟ ಕಥೆಯಾಗಿದೆ. ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದ ಬೃಹತ್ ಕಥೆ ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕರ. ತಾನು ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡ ಪಂಚತಂತ್ರವನ್ನು ಬರೆದಿರುವುದಾಗಿ ದುರ್ಗಸಿಂಹ ಹೇಳಿಕೊಂಡಿದ್ದಾನೆ. ಪಂಚತಂತ್ರದ ವೃಕ್ಷಸಾಕ್ಷಿ ಕಥೆಯ ಮೂಲಕ ಹಳೆಗನ್ನಡ ಚಂಪೂ ಕಾವ್ಯವನ್ನು ಪರಿಚಯಿಸುವ ಆಶಯದೊಂದಿಗೆ ವೃಕ್ಷಸಾಕ್ಷಿ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸುತ್ತದೆ. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಪಾತ್ರಗಳು ಹೆಸರಿಗೆ ತಕ್ಕಂತೆ ಗುಣವನ್ನು ಹೊಂದಿದ್ದು, ಧರ್ಮಬುದ್ಧಿಯ ಪಾತ್ರವು ಸಹನಾಶೀಲತೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸಿದರೆ, ದುಷ್ಟಬುದ್ಧಿಯ ಪಾತ್ರವು ತನ್ನ ವಂಚನೆ, ಕಪಟತನ, ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನು ಬಲಿಕೊಡುವ ಹೃದಯಹೀನ ಕೃತ್ಯದಿಂದ ಮಾಡಿದುಣ್ಣೋ ಮಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತದೆ. ಈ ಕಥೆಯು ಹಣಕ್ಕಿಂತ ಗುಣಮೇಲು ಎಂಬ ಆಶಯವನ್ನು ಪ್ರತಿಪಾದಿಸುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಗುಣ್ಮಿ ಚಂದ್ರಶೇಖರ ಐತಾಳರು ಸಂಪಾದಿಸಿರುವ ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರಂ ಎಂಬ ಕೃತಿಯಿಂದ ಈ ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಮಧುರಾ ನಗರದೊಳಗೆ ಧರ್ಮಬುದ್ಧಿಯುಂ ದುಷ್ಟಬುದ್ಧಿಯುಂ ಎಂಬೀರ್ವರ್ ವಣಿಕ್ಪುತ್ರರ್ ಪುದುವಿನೊಳ್ ಪರುದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗುಳ್ದು ಬಂದು
ನಿಜ ಜನ್ಮ ಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ ಬೀಡಂ ಬಿಟ್ಟರ್ಧ ರಾತ್ರಿಯೊಳ್ ಧರ್ಮಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳುವ ಮೆನೆ ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ ಬಗೆದಿಂತೆಂದಂ. ಮಧುರಾನಗರದ ಒಳಗೆ ಧರ್ಮಬುದ್ಧಿಯುಂ ದುಷ್ಟಬುದ್ಧಿಯುಂ ಎಂಬರ್ ಈರ್ವರ್ ವಣಿಕ ಪುತ್ರರ್ ಪುದುವಿನೊಳ್ ಪರದು ಪೋಗಿ ಪಿರಿದು ಅಪ್ಪ ಪೊನ್ನ ಪಡೆದು ಮಗುಳ್ದು ಬಂದು ನಿಜ ಜನ್ಮಭೂಮಿ ಅಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬೀಡಂ ಬಿಟ್ಟು ಅರ್ಧರಾತ್ರಿಯೊಳ್ ಧರ್ಮಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳುವಂ ಎನೆ ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ ಬಗೆದು ಇಂತು ಎಂದಂ. ಮಧುರಾನಗರದ ಒಳಗೆ ಧರ್ಮಬುದ್ಧಿಯುಂ ದುಷ್ಟಬುದ್ಧಿಯುಂ ಎಂಬರ್ ಈರ್ವರ್ ವಣಿಕ್ಪುತ್ರರ್. ಮಧುರಾನಗರದ ಒಳಗೆ ಮಧುರಾನಗರದಲ್ಲಿ ಧರ್ಮಬುದ್ಧಿಯುಂ ಧರ್ಮಬುದ್ಧಿ ದುಷ್ಟಬುದ್ಧಿಯುಂ ಮತ್ತು ದುಷ್ಟಬುದ್ಧಿ ಎಂಬ ಈರ್ವರ್ ಇಬ್ಬರು ವಣಿಕಪುತ್ರರ್ ವ್ಯಾಪಾರಿಗಳ ಮಕ್ಕಳು ಪುದುವಿನೊಳ್ ಪರುದು ಪೋಗಿ ಒಟ್ಟಿಗೆ ವ್ಯಾಪಾರಕ್ಕೆ ಹೋಗಿ ಪಿರಿದು ಅಪ್ಪ ಬಹಳಷ್ಟು ಅಥವಾ ಇನ್ನಷ್ಟು ಪೊನ್ನಂ ಪಡೆದು ಸಂಪತ್ತನ್ನು ಅಥವಾ ಹೊನ್ನನ್ನು ಪಡೆದು ಸಂಪಾದಿಸಿ ಮಗುಳ್ದು ಬಂದು ಹಿಂತಿರುಗಿ ಬಂದು ವಾಪಸ್ ಬಂದು ನಿಜ ಜನ್ಮಭೂಮಿ ಅಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬೀಡಂಬಿಟ್ಟು ನಿಜ ಜನ್ಮಭೂಮಿ ಅಪ್ಪ ತಮ್ಮ ಹುಟ್ಟೂರಾದ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಹೊರವಲಯದ ಹೂದೋಟದಲ್ಲಿ ಬೀಡಂಬಿಟ್ಟು ಬೀಡು ಬಿಟ್ಟರು, ಅಲ್ಲಿ ನೆಲೆಸಿದರು. ಆಗ ಅರ್ಧರಾತ್ರಿಯೊಳ್ ಧರ್ಮಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು ಅರ್ಧರಾತ್ರಿಯಲ್ಲಿ ಅಥವಾ ಅರ್ಧರಾತ್ರಿಯಾದಾಗ ಧರ್ಮಬುದ್ಧಿಯು ದುರ್ಬುದ್ಧಿಯಪ್ಪ ದುರ್ಬುದ್ಧಿಯವನಾದ ದುಷ್ಟ ಬುದ್ಧಿಯನ್ನು ಕರೆದು ಪೊನ್ನಂ ಪಚ್ಚುಕೊಳ್ಳುವಂ ಎನೆ ಪೊನ್ನಂ ನಾವು ಗಳಿಸಿರುವಂತಹ ಹೊನ್ನನ್ನು ಸಂಪತ್ತನ್ನು ಪಚ್ಚುಕೊಳ್ಳುವಂ ಎನೆ ಪಾಲು ಮಾಡಿಕೊಳ್ಳೋಣ ಶೇರ್ ಮಾಡಿಕೊಳ್ಳೋಣ ಎನ್ನಲು ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ ಬಗೆದು ಇಂತು ಎಂದಂ. ದುಷ್ಟಬುದ್ಧಿಯು ಪಾಪಬುದ್ಧಿಯಾಗಲ್ ಪಾಪಬುದ್ಧಿಯನ್ನು ಪಾಪಬುದ್ಧಿಯವನಾಗಿ ಕೆಟ್ಟ ಬುದ್ಧಿಯವನಾಗಿ ಬಗೆದು ಹೊಂದಿದವನಾಗಿ ಪಾಪಬುದ್ಧಿಯವನಾಗಿ ಇಂತು ಎಂದನ್ ಹೀಗೆ ಹೇಳಿದನು ಅಥವಾ ಹೀಗೆಂದನು. ಮಧುರಾನಗರದಲ್ಲಿದ್ದ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಾಪಾರಿಗಳ ಮಕ್ಕಳು ಒಟ್ಟಿಗೆ ವ್ಯಾಪಾರಕ್ಕಾಗಿ ಹೋಗಿ ಬಹಳಷ್ಟು ಸಂಪತ್ತನ್ನ ಪಡೆದು ಹಿಂತಿರುಗಿ ಬಂದು ತಮ್ಮ ಹುಟ್ಟೂರಾದ ಮಧುರಾಪುರದ ಹೊರವಲಯದಲ್ಲಿ ಆಚೆಯ ಜಾಗದಲ್ಲಿ ಇರುವಂತಹ ಹೂದೋಟದಲ್ಲಿ ಬೀಡು ಬಿಟ್ಟರು, ಅಲ್ಲಿಯೇ ನೆಲೆಸಿದರು, ವಿಶ್ರಾಂತಿ ತೆಗೆದುಕೊಂಡರು. ಆಗ ಆ ಸಂದರ್ಭದಲ್ಲಿ ಅರ್ಧರಾತ್ರಿಯಾಗಿರುತ್ತದೆ. ಧರ್ಮಬುದ್ಧಿಯು ದುರ್ಬುದ್ಧಿಯವನಾದಂತಹ ದುಷ್ಟಬುದ್ಧಿಯನ್ನು ಕರೆದು ಗಳಿಸಿರುವ ಹೊನ್ನನ್ನು ನಾವೀಗ ಪಾಲು ಮಾಡಿಕೊಳ್ಳೋಣ ಎಂದು ಕೇಳುತ್ತಾನೆ. ಆಗ ದುಷ್ಟಬುದ್ಧಿಯು ಕೆಟ್ಟ ಬುದ್ಧಿಯನ್ನು ಹೊಂದಿದವನಾಗಿ ಪಾಪ ಬುದ್ಧಿಯವನಾಗಿ ಈ ರೀತಿಯಾಗಿ ಹೇಳುತ್ತಾನೆ. ನಾವೀ ಪೊನ್ನಂ ಪೊಚ್ಚುಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದಿರ್ಪವರಲ್ಲಂ ಮತ್ತಂ ಪರುದು ಓಗವೇಳ್ಕುಂ ಮದು ಕಾರಣದಿಂ ನಿನಗ ಮೆನಗಂ ಬೀಯಕ್ಕೆ ತಕ್ಕನಿತು ಪೊನ್ನಂ ಕೊಂಡು ಮಿಕ್ಕ
ಪೊನ್ನನೆಲ್ಲಮನಿಲ್ಲಿಯೇ ಮಡಂಗುವ ಮೆನೆ. ನಾವು ಈ ಪೊನ್ನಂ ಪಚ್ಚುಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದ ಈರ್ಪವರ್ ಅಲ್ಲಂ ಮತ್ತಂ ಪರುದು ಪೋಗಲ್ ವೇಳ್ಕುಂ. ಅದು ಕಾರಣದಿಂ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ ಎಲ್ಲವನ್ ಇಲ್ಲಿಯೇ ಮಡಗುಮಂ ಎನೆ. ನಾವು ಈ ಪೊನ್ನಂ ಪಚ್ಚುಕೊಂಡು ನಾವು ಈ ಹೊನ್ನನ್ನ ಹಂಚಿಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದ ಈರ್ಪವರ್ ಅಲ್ಲಂ ಮನೆಯಲ್ಲಿ ಸ್ವೇಚ್ಛೆಯಿಂದ ನೆಮ್ಮದಿಯಿಂದ ಈರ್ಪವರ್ ಅಲ್ಲಂ ಇರುವವರು ಅಲ್ಲ. ಮತ್ತಂ ಪರುದು ಪೋಗಲ್ ಬೇಳ್ಕುಂ. ಅದು ಕಾರಣದಿಂ ಮತ್ತಂ ಮತ್ತೆ ಪರುದು ಪೋಗಲ್ ಬೇಳ್ಕುಂ ವ್ಯಾಪಾರಕ್ಕೆ ಹೋಗಬೇಕು. ಅದು ಕಾರಣದಿಂ ಆದ ಕಾರಣದಿಂದ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪೊನ್ನಂ ಕೊಂಡು. ನಿನಗಂ ಎನಗಂ ನಿನಗೂ ನನಗೂ ಬೀಯಕ್ಕೆ ತಕ್ಕ ಅನಿತು ವೆಚ್ಚಕ್ಕೆ ಬೇಕಾದಷ್ಟು ಖರ್ಚಿಗೆ ಬೇಕಾಗುವಷ್ಟು ಅನಿತು ಪೊನ್ನಂ ಕೊಂಡು. ತಕ್ಕ ಅನಿತು ಪೊನ್ನಂ ಬೀಯಕ್ಕೆ ವೆಚ್ಚಕ್ಕೆ ತಕ್ಕ ಅನಿತು ಬೇಕಾಗುವಷ್ಟು ಪೊನ್ನಂ ಹೊನ್ನನ್ನ ಕೊಂಡು ತೆಗೆದುಕೊಂಡು ಮಿಕ್ಕ ಪೊನ್ನನ್ ಎಲ್ಲಮನ್ ಇಲ್ಲಿಯೇ ಮಡಂಗುವಂ ಎನೆ. ಮಿಕ್ಕ ಪೊನ್ನನ್ ಎಲ್ಲವನ್ ಮಿಕ್ಕ ಉಳಿದಂತಹ ಹೊನ್ನೆಲ್ಲವನ್ನೂ ಸಂಪತ್ತೆಲ್ಲವನ್ನೂ ಇಲ್ಲಿಯೇ ಮಡಂಗುವಂ ಎನೆ. ಇಲ್ಲಿಯೇ ಮಡಂಗುವಂ ಇಡೋಣ ಎನೆ ಎಂದು ಹೇಳಲು ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಆರಾಮಾಗಿ ಇರುವವರು ಅಲ್ಲ, ಮತ್ತೆ ವ್ಯಾಪಾರಕ್ಕೆ ಹೋಗಬೇಕು. ಆದ ಕಾರಣದಿಂದ ನಿನಗೂ ನನಗೂ ವೆಚ್ಚಕ್ಕೆ ಬೇಕಾಗುವಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನೆಲ್ಲವನ್ನು ಇಲ್ಲಿಯೇ ಇಡೋಣ ಎಂದು ಹೇಳಲು ಧರ್ಮಬುದ್ಧಿಯ ಪಾಪ ಕರ್ಮನಂ ತನ್ನ ಮನದನ್ನನೆಂದೇ ಬಗೆದು ಮದರ್ಕೊಂಡಂಬಟ್ಟೊಂದು ಮಹಾ ವಟ ವಿಟಪಿಯ ಕೆಲದೊಳ್ ಪೊನ್ನಂ ಪೂಳ್ದು ಮರು ದಿವಸಂ ಮೀರ್ವರುಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನನುಭವಿಸುತ್ತಿರ್ದು. ಧರ್ಮಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನ್ನನ್ ಎಂದೇ ಬಗೆದುಂ ಅದಕ್ಕೆ ಒಡಂಬಟ್ಟು ಒಂದು ಮಹಾ ವಟ ವಿಟಪಿಯ ಕೆಲದೊಳ್ ಪೊನ್ನಂ ಪೂಳ್ದು ಮರು ದಿವಸಂ ಈರ್ವರುಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನನ್ ಅನುಭವಿಸುತ್ತಾ ಇರ್ದು. ಧರ್ಮಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನ್ನನ್ ಎಂದೇ. ಧರ್ಮಬುದ್ಧಿಯು ಆ ಪಾಪಕರ್ಮನನ್ನು ತನ್ನ ಮನದನ್ನನೇ ಎಂದೇ, ತನ್ನ ಗೆಳೆಯನೇ ತನ್ನ ಹಾಗೆಯೇ ಎಂದು, ಮನದನ್ನನ್ ತನ್ನ ಗೆಳೆಯನೇ ಎಂದೇ ಎಂದು ಬಗೆದುಂ ಅದಕ್ಕೆ ಒಡಂಬಟ್ಟು ಒಂದು ಮಹಾ ವಟ ವಿಟಪಿಯ ಕೆಲದೊಳ್ ಬಗೆದು ನಂಬಿ ಅದಕ್ಕೆ ಒಡಂಬಟ್ಟು ಅವನ ಮಾತಿಗೆ ಒಡಂಬಟ್ಟು ಒಪ್ಪಿಕೊಂಡು ಒಂದು ಮಹಾ ವಟ ವಿಟಪಿಯ ಕೆಲದೊಳ್ ಒಂದು ದೊಡ್ಡ ವಟ ವಿಟಪಿಯ ಆಲದ ಮರದ ಕೆಳದೊಳ್ ಬಳಿಯಲ್ಲಿ ಪೊನ್ನಂ ಪೂಳ್ದು ಮರು ದಿವಸಂ ಈರ್ವರುಂ ಪೊನ್ನಂ ಪೂಳ್ದು ಹೊನ್ನನ್ನು ಸಂಪತ್ತನ್ನು ಹೂತಿಟ್ಟು ಹೂಳಿ ಮರುದಿವಸಂ ಮರುದಿನ ಈರ್ವರುಂ ಇಬ್ಬರೂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನನ್ ಅನುಭವಿಸುತ್ತಾ ಇರ್ದು. ಪೊಳಲಂ ಪೊಕ್ಕು ನಗರಕ್ಕೆ ಹೋಗಿ ತನ್ನ ಊರಿಗೆ ಹೋಗಿ ಇಷ್ಟ ವಿಷಯ ತಮಗೆ ಇಷ್ಟವಾದಂತಹ ಎಲ್ಲ ವಿಷಯಗಳನ್ನ ಸುಖಗಳನ್ನನ್ ಇಷ್ಟ ವಿಷಯ ಸುಖಗಳನ್ನನ್ ತಮಗೆ ಇಷ್ಟವಾದಂತಹ ವಿಷಯ ಸುಖಗಳನ್ನ ಅನುಭವಿಸುತ್ತಿದ್ದರು. ಧರ್ಮಬುದ್ಧಿಯು ಆ ಪಾಪಕರ್ಮನನ್ನು
ತನ್ನವನೇ ತನ್ನ ಗೆಳೆಯನೇ ಎಂದು ನಂಬಿ ಬಗೆದು ನಂಬಿ ಅವನ ಮಾತಿಗೆ ಒಪ್ಪಿಕೊಂಡು ಒಂದು ದೊಡ್ಡ ಆಲದ ಮರದ ಬಳಿಯಲ್ಲಿ ಹೊನ್ನನ್ನು ಹೂಳಿ ಮರುದಿನ ಅವರಿಬ್ಬರೂ ನಗರಕ್ಕೆ ಹೋಗಿ ಮಥುರಾ ನಗರಕ್ಕೆ ಹೋಗಿ ತಮ್ಮ ಇಷ್ಟ ವಿಷಯ ಸುಖಗಳನ್ನು ಅನುಭವಿಸುತ್ತಿದ್ದರು. ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಪೋಗಿ ಪೊನ್ನ ನೆಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು. ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಪೋಗಿ ಪೊನ್ನನ್ ಎಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು. ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಪೋಗಿ. ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯಂ ಧರ್ಮ ಬುದ್ಧಿಯನ್ನು ವಂಚಿಸಿ ಪೋಗಿ ಮೋಸ ಮಾಡಿ, ವಂಚಿಸಿ ಹೋಗಿ ಮೋಸ ಮಾಡಿ, ಅಥವಾ ಅವನಿಗೆ ತಿಳಿಯದಂತೆ ಹೋಗಿ, ಅವನಿಗೆ ಗೊತ್ತಾಗದಂತೆ ಹೋಗಿ ಹೊನ್ನನ್ನು ಹೂತಿಟ್ಟ ಆಲದ ಮರದ ಬಳಿಗೆ ಹೋಗಿ ಅಲ್ಲಿದ್ದ ಪೊನ್ನನ್ ಎಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು. ಪೊನ್ನನ್ ಎಲ್ಲಮಂ ಹೊನ್ನೆಲ್ಲವನ್ನು ಸಂಪತ್ತೆಲ್ಲವನ್ನು ಕೊಂಡು ತೆಗೆದುಕೊಂಡು ಎತ್ತುಕೊಂಡು ಕುಳಿಯಂ ಹೊಂಡವನ್ನ ಗುಂಡಿಯನ್ನ ಮುನ್ನಿನಂತೆ ಪೂಳ್ದು ಮೊದಲಿನಂತೆ ಮುಚ್ಚಿ ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು. ಕೆಲವಾನುಂ ಕೆಲವು ದಿವಸಕ್ಕೆ ದಿನಗಳು ಕಳೆದು ತಾನೇ ಅವನೇ ದುಷ್ಟಬುದ್ಧಿಯೇ ಧರ್ಮ ಬುದ್ಧಿಯಲ್ಲಿಗೆ ಬಂದು ಧರ್ಮ ಬುದ್ಧಿಯ ಹತ್ತಿರ ಬಂದು. ದುಷ್ಟಬುದ್ಧಿಯು ಧರ್ಮ ಬುದ್ಧಿಯನ್ನು ವಂಚಿಸಿ ಮೋಸ ಮಾಡಿ ಹೋಗಿ ಅವನಿಗೆ ಗೊತ್ತಾಗದಂತೆ ಹೊನ್ನನ್ನು ಹೂತಿಟ್ಟ ಆಲದ ಮರದ ಬಳಿಗೆ ಹೋಗಿ ಅಲ್ಲಿದ್ದ ಹೊನ್ನೆಲ್ಲವನ್ನು ತೆಗೆದುಕೊಂಡು ಮತ್ತೆ ಗುಂಡಿಯನ್ನು ಮೊದಲಿನಂತೆ ಮುಚ್ಚಿ ಕೆಲವು ದಿನಗಳು ಕಳೆದ ಮೇಲೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು. ಬೀಯಕ್ಕೆ ಪೊನ್ನಿಲ್ಲವಿನ್ನುಂ ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿಮೆಂದೊಡಂಗೊಂಡು ಪೋಗಿ ಪೂಳ್ದೆಡೆಯೊಳ್ ಪೊನ್ನಂ ಕಾಣದೆ ಇನ್ನುಸಿರದಿರ್ದೊಡೆ ಅಂದ್ರುತಂ ತನ್ನ ಮೇಲೆ ವರ್ಪುದೆಂದು ಪೊನ್ನನೆಲ್ಲಮಂ ನೀನೇ ಕೊಂಡೆ ಎಂಬುದುಂ. ಬೀಯಕ್ಕೆ ಪೊನ್ನು ಇಲ್ಲ, ಇನ್ನುಂ ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿಂ ಎಂದು ಒಡಂಗೊಂಡು ಪೋಗಿ ಪೂಳ್ದ ಎಡೆಯೊಳ್ ಪೊನ್ನಂ ಕಾಣದೆ ಇನ್ನು ಉಸಿರದೇ ಇರ್ದೊಡೆ ಅಂದ್ರುತಂ ತನ್ನ ಮೇಲೆ ವರ್ಪುದು ಎಂದು ಪೊನ್ನನ್ ಎಲ್ಲಮಂ ನೀನೇ ಕೊಂಡೆ ಎಂಬುದುಂ. ಬೀಯಕ್ಕೆ ಪೊನ್ನು ಇಲ್ಲ, ಇನ್ನುಂ ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿಂ ಎಂದು ಒಡಂಗೊಂಡು ಪೋಗಿ. ಬೀಯಕ್ಕೆ ಪೊನ್ನು ಇಲ್ಲ, ಇನ್ನುಂ ತನ್ನ ಬಳಿ ಬೀಯಕ್ಕೆ ವೆಚ್ಚಕ್ಕೆ ಖರ್ಚಿಗೆ ಪೊನ್ನು ಇಲ್ಲಂ, ವೆಚ್ಚಕ್ಕೆ ಹೊನ್ನಿಲ್ಲ, ಸಂಪತ್ತು ನನ್ನಲ್ಲಿ ಇಲ್ಲ. ಇನ್ನುಂ ಆದ್ದರಿಂದ ಕಿರಿದು ಪೊನ್ನಂ ತೆಗೆದು ಮತ್ತಷ್ಟು ಕಿರಿದು ಸ್ವಲ್ಪ ಪೊನ್ನಂ ತೆಗೆದು ಹೊನ್ನನ್ನ ಸಂಪತ್ತನ್ನ ತೆಗೆದುಕೊಂಡು ಬರೋಣವೆಂದು ಬನ್ನಿಂ ಬರೋಣವೆಂದು ಒಡಂಗೊಂಡು ಪೋಗಿ ಅವನನ್ನು ಕರೆದುಕೊಂಡು ಹೋಗಿ ಇಬ್ಬರೂ ಒಟ್ಟಿಗೆ ಹೋಗಿ ಪೂಳ್ದ ಎಡೆಯೋಳ್ ಪೊನ್ನಂ ಕಾಣದೆ ಪೂಳ್ದ ಎಡೆಯೋಳು ಹೊನ್ನನ್ನು ಹೂತಿಟ್ಟ ಸ್ಥಳದಲ್ಲಿ ಅಗೆದಾಗ ಪೊನ್ನಂ ಕಾಣದೆ ಅಲ್ಲಿ ಹೊನ್ನನ್ನು ಸಂಪತ್ತನ್ನು ಕಾಣದೆ ಇನ್ನು ಉಸಿರದೆ ಇರ್ದೊಡೆ ಇನ್ನು ಹೇಳದಿದ್ದರೆ ಅಂದ್ರುತಂ ತನ್ನ ಮೇಲೆ ವರ್ಪುದು ಎಂದು ಪೊನ್ನನ್ ಎಲ್ಲಮಂ ನೀನೇ ಕೊಂಡೆ ಎಂಬುದುಂ. ಅಂದ್ರುತಂ ತನ್ನ ಮೇಲೆ ವರ್ಪುದು ಎಂದು ಅಂದ್ರುತಂ ಸುಳ್ಳು ತನ್ನ ಮೇಲೆ ವರ್ಪುದು ಎಂದು ನನ್ನ ಮೇಲೆ ಬರುವುದು ಎಂದು ಪೊನ್ನನ್ ಎಲ್ಲಮಂ ಹೊನ್ನೆಲ್ಲವನ್ನು ಸಂಪತ್ತೆಲ್ಲವನ್ನು ನೀನೇ ಕೊಂಡೆ ಎಂಬುದುಂ ನೀನೇ ತೆಗೆದುಕೊಂಡೆ ಎಂದು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ತಪ್ಪನ್ನ ಹೊರಿಸುತ್ತಾನೆ.
ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಬಳಿಗೆ ಬಂದು, ತನ್ನ ಬಳಿ ಖರ್ಚಿಗೆ ಹೊನ್ನಿಲ್ಲ, ಆದ್ದರಿಂದ ಮತ್ತಷ್ಟು ಸ್ವಲ್ಪ ಹೊನ್ನನ್ನು ತೆಗೆದುಕೊಂಡು ಬರೋಣವೆಂದು ದುಷ್ಟಬುದ್ಧಿಯು ಧರ್ಮಬುದ್ಧಿಯನ್ನು ಕರೆದುಕೊಂಡು ಹೋಗುತ್ತಾನೆ. ಹೊನ್ನನ್ನು ಹೂತಿಟ್ಟ ಸ್ಥಳವನ್ನು ಅಗೆದಾಗ ಅಲ್ಲಿ ಹೊನ್ನನ್ನು ಕಾಣದೆ, ಇನ್ನು ಹೇಳದಿದ್ದರೆ ಸುಳ್ಳು ತನ್ನ ಮೇಲೆಯೇ ಬರುವುದೆಂದು ಹೊನ್ನನ್ನೆಲ್ಲವನ್ನು ನೀನೇ ತೆಗೆದುಕೊಂಡೆ ಎಂದು ದುಷ್ಟಬುದ್ಧಿಯು ಆರೋಪಿಸುತ್ತಾನೆ. ಅತಿ ಕುಟಿಲಮನಂ ಧನಲುಬ್ಧತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರಾಸ್ಯ ನೃತಂ ಬಲಂ ಎನಿಪ ವಾಕ್ಯವಂ ನೆನೆಯುತ್ತುಂ. ಅತಿ ಕುಟಿಲ ಮನಂ ಧನ ಲುಬ್ಧತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಕೆಟ್ಟು ತಸ್ಕರಸ್ಯ ಅನೃತಂ ಬಲಂ ಎನಿಪ ವಾಕ್ಯವಂ ನೆನೆಯುತ್ತುಂ. ಅತಿ ಕುಟಿಲ ಮನಂ ಧನ ಲುಬ್ಧತೆಯಿಂದಂ ದುಷ್ಟಬುದ್ಧಿ. ಅತಿ ಕುಟಿಲ ಮನಂ, ಅತಿ ಕುಟಿಲ ಕೆಟ್ಟ ಮನಸ್ಸನ್ನು, ಧನ ಲುಬ್ಧತೆಯಿಂದಂ ಹಣದ ಮೇಲಿನ ವ್ಯಾಮೋಹದಿಂದನೂ, ದುಷ್ಟಬುದ್ಧಿಯು ಅತಿ ಕುಟಿಲ ಮನಸ್ಸನ್ನು ಹೊಂದಿದವನು ಧನದ ಮೇಲಿನ, ಸಂಪತ್ತಿನ ಮೇಲಿನ ಅತಿಯಾದಂತಹ ವ್ಯಾಮೋಹದಿಂದ, ಲೋಭತನದಿಂದ ದುಷ್ಟಬುದ್ಧಿಯು ನುಡಿದಂ ಪುಸಿಯಂ ಮತಿಕೆಟ್ಟು, ನುಡಿದನು ಹೇಳಿದನು, ಪುಸಿಯಂ ಮತಿಕೆಟ್ಟು, ಪುಸಿಯಂ ಸುಳ್ಳನ್ನು, ಮತಿಕೆಟ್ಟು ಬುದ್ಧಿಹೀನನಾಗಿ ಬುದ್ಧಿಕೆಟ್ಟು. ತಸ್ಕರಸ್ಯ ಅನೃತಂ ಬಲಂ ಎನಿಪ ವಾಕ್ಯವಂ ನೆನೆಯುತ್ತುಂ. ತಸ್ಕರಸ್ಯ ಅನೃತಂ ಬಲಂ, ಕಳ್ಳನಿಗೆ ಸುಳ್ಳೇ ತನ್ನ ಶಕ್ತಿ. ತಸ್ಕರಸ್ಯ ನಮೃತ ಬಲಂ, ಕಳ್ಳನಿಗೆ ಅನೃತಂ ಸುಳ್ಳೇ ಬಲಂ ತನ್ನ ಶಕ್ತಿ. ಎನಿಪ ಎಂಬ ವಾಕ್ಯವನ್ನು ನೆನೆಯುತ್ತುಂ, ನೆನೆಯುತ್ತಾ ಸುಳ್ಳನ್ನು ದುಷ್ಟಬುದ್ಧಿಯು ಹೇಳಿದನು. ಕಳ್ಳನಿಗೆ ಸುಳ್ಳೇ ಪ್ರಧಾನ ಎಂಬ ವಾಕ್ಯವನ್ನ ನೆನೆಯುತ್ತಾ ದುಷ್ಟಬುದ್ಧಿಯು ಈ ರೀತಿಯಾಗಿ ಸುಳ್ಳನ್ನ ಧರ್ಮಬುದ್ಧಿಯ ಮೇಲೆ ಹೊರಿಸುತ್ತಾನೆ. ಕೆಟ್ಟ ಮನಸ್ಸನ್ನ ಹೊಂದಿದವನಾದಂತಹ ಧನದ ಮೇಲಿನ ವ್ಯಾಮೋಹದಿಂದ ದುಷ್ಟಬುದ್ಧಿಯು ಸುಳ್ಳನ್ನು ಬುದ್ಧಿಕೆಟ್ಟು ನುಡಿಯುತ್ತಾನೆ. ಕಳ್ಳನಿಗೆ ಸುಳ್ಳೇ ತನ್ನ ಶಕ್ತಿ ಎಂಬ ವಾಕ್ಯವನ್ನು ನೆನೆಯುತ್ತಾ ಸುಳ್ಳನ್ನು ದುಷ್ಟಬುದ್ಧಿಯು ಹೇಳಿದನು. ಇಲ್ಲಿ ಕಳ್ಳನಿಗೆ ಸುಳ್ಳೇ ಪ್ರಧಾನವಾಗಿ ಕಂಡುಬರುತ್ತದೆ. ಅದರಂತೆಯೇ ದುಷ್ಟಬುದ್ಧಿಯು ಸುಳ್ಳನ್ನ ಹೇಳುತ್ತಾನೆ. ಮಧುರ ನಗರದಲ್ಲಿದ್ದಂತಹ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಾಪಾರಿಗಳ ಮಕ್ಕಳು ಒಟ್ಟಿಗೆ ವ್ಯಾಪಾರಕ್ಕಾಗಿ ಹೋಗಿ ಮತ್ತಷ್ಟು ಸಂಪತ್ತನ್ನ, ಹೊನ್ನನ್ನ ಪಡೆದು ಹಿಂತಿರುಗಿ ಬರುತ್ತಾರೆ. ಎಲ್ಲಿಗೆ ಬರುತ್ತಾರೆ? ತಮ್ಮ ಹುಟ್ಟೂರಾದಂತಹ ಮಧುರಾಪುರದ ಹೊರವಲಯದಲ್ಲಿ, ಊರಿನ ಆಚೆಯಲ್ಲಿ ಒಂದು ಹೂದೋಟದಲ್ಲಿ ಬೀಡನ್ನ ಬಿಡುತ್ತಾರೆ. ಅಲ್ಲಿ ನೆಲೆಸುತ್ತಾರೆ. ಅರ್ಧರಾತ್ರಿಯಾದಾಗ ಧರ್ಮಬುದ್ಧಿಯು ದುರ್ಬುದ್ಧಿಯವನಾದಂತಹ ದುಷ್ಟಬುದ್ಧಿಯನ್ನ ಕರೆದು, ಗಳಿಸಿರುವಂತಹ ಹೊನ್ನನ್ನ ನಾವಿಬ್ಬರು ಪಾಲು ಮಾಡಿಕೊಳ್ಳೋಣ ಎಂದು ಹೇಳುತ್ತಾನೆ. ಆಗ ದುಷ್ಟಬುದ್ಧಿಯು ಪಾಪ ಬುದ್ಧಿಯನ್ನು ಹೊಂದಿದವನಾಗಿ, ಕೆಟ್ಟ ಆಲೋಚನೆಯನ್ನ ಹೊಂದಿದವನಾಗಿ ಹೀಗೆ ಹೇಳುತ್ತಾನೆ: ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಆರಾಮವಾಗಿ ಯಾವುದೇ ಯೋಚನೆಯಿಲ್ಲದೆ ಇರುವಂಥವರು ಅಲ್ಲ. ಮತ್ತೆ ನಾವು ವ್ಯಾಪಾರಕ್ಕೆ ಹೋಗಬೇಕು. ಆದ್ದರಿಂದ ನಿನಗೂ ನನಗೂ ಖರ್ಚಿಗೆ ಬೇಕಾಗುವಷ್ಟು ಸಂಪತ್ತನ್ನು ತೆಗೆದುಕೊಳ್ಳೋಣ. ಉಳಿದ ಹೊನ್ನೆಲ್ಲವನ್ನು ಇಲ್ಲಿಯೇ ಈ ಉದ್ಯಾನವನದಲ್ಲಿ, ಈ ಹೂವಿನ ತೋಟದಲ್ಲಿಯೇ ಇಡೋಣ ಎಂದು ಹೇಳುತ್ತಾನೆ. ಆಗ ದುಷ್ಟಬುದ್ಧಿಯ ಮಾತಿಗೆ ಧರ್ಮಬುದ್ಧಿಯು ಒಪ್ಪಿ, ಈ ಪಾಪಕರ್ಮನನ್ನು ತನ್ನ ನಿಜವಾದ ಗೆಳೆಯನೇ ನನ್ನ ಹಾಗೆಯೇ ಎಂದು ನಂಬಿ ಅವನ ಮಾತಿಗೆ ಒಪ್ಪಿಕೊಂಡು ಆ ತೋಟದಲ್ಲಿದ್ದಂತಹ ಒಂದು ದೊಡ್ಡ ಆಲದ ಮರದ ಕೆಳಗೆ ಬಳಿಯಲ್ಲಿ ಹತ್ತಿರದಲ್ಲಿ ತಾವು ಗಳಿಸಿರುವಂತಹ ಹೊನ್ನೆಲ್ಲವನ್ನು ಹೂಳಿಡುತ್ತಾರೆ.
ಮಾರನೆಯ ದಿನ ಇಬ್ಬರೂ ಕೂಡ ಮಥುರಾ ನಗರಕ್ಕೆ ಹೋಗಿ ತಮ್ಮ ಊರಿಗೆ ಹೋಗಿ ತಮಗೆ ಇಷ್ಟವಾದಂತಹ ಎಲ್ಲ ವಿಷಯ ಸುಖಗಳನ್ನು ಅನುಭವಿಸುತ್ತಾ ಇರುತ್ತಾರೆ. ಸ್ವಲ್ಪ ಕಾಲ ಕಳೆದ ನಂತರದಲ್ಲಿ ದುಷ್ಟಬುದ್ಧಿಯು ಧರ್ಮಬುದ್ಧಿಯನ್ನು ವಂಚಿಸಿ ಹೋಗಿ ದುಷ್ಟಬುದ್ಧಿಯು ಧರ್ಮಬುದ್ಧಿಗೆ ಗೊತ್ತಾಗದಂತೆ ಹೋಗಿ ಹೊನ್ನನ್ನು ಹೂತಿಟ್ಟ ಆಲದ ಮರದ ಬಳಿಗೆ ಹೋಗಿ ಅಲ್ಲಿದ್ದಂತಹ ಹೊನ್ನೆಲ್ಲವನ್ನು ಕೂಡ ಕಳ್ಳತನ ಮಾಡಿ ತೆಗೆದುಕೊಂಡು ಗುಂಡಿಯನ್ನ ಮೊದಲಿನಂತೆ ಮುಚ್ಚುತ್ತಾನೆ. ಇನ್ನೂ ಕೆಲವು ದಿನಗಳು ಕಳೆದ ಮೇಲೆ ಅವನೇ ದುಷ್ಟಬುದ್ಧಿಯೇ ಧರ್ಮಬುದ್ಧಿಯಲ್ಲಿಗೆ ಬಂದು ಈ ರೀತಿಯಾಗಿ ಹೇಳುತ್ತಾನೆ, ನನ್ನ ಬಳಿ ಖರ್ಚಿಗೆ ಹಣವಿಲ್ಲ, ಆದ್ದರಿಂದ ಮತ್ತಷ್ಟು ಸ್ವಲ್ಪ ಹೊನ್ನನ್ನು ತೆಗೆದುಕೊಂಡು ಬರೋಣವೆಂದು ಧರ್ಮಬುದ್ಧಿಗೆ ಹೇಳಿ ಅವನನ್ನು ಕರೆದುಕೊಂಡು ಹೋಗುತ್ತಾನೆ. ಊರಾಚೆಯ ತೋಟದಲ್ಲಿ ಹೂತಿಟ್ಟ ಸ್ಥಳವನ್ನು ಅಗೆದಾಗ ಅಲ್ಲಿ ತಮ್ಮ ಹೊನ್ನು ಸಂಪತ್ತು ಕಾಣದೆ, ಇನ್ನು ನಾನು ಉಸುರದಿದ್ದರೆ ಹೇಳ್ದಿದ್ರೆ ಸುಳ್ಳು, ನಾನು ಹೊರಿಸುವಂತಹ ಸುಳ್ಳು ನನ್ನ ಮೇಲೆಯೇ ಬರುವುದೆಂದು ದುಷ್ಟಬುದ್ಧಿ ಹೊನ್ನೆಲ್ಲವನ್ನು ಸಂಪತ್ತೆಲ್ಲವನ್ನ ಧರ್ಮಬುದ್ಧಿ ನೀನೇ ತೆಗೆದುಕೊಂಡೆ ಎಂದು ಅವನ ಮೇಲೆ ಆರೋಪಿಸುತ್ತಾನೆ. ಕೆಟ್ಟ ಮನಸ್ಸಿನವನಾದಂತಹ ದುಷ್ಟಬುದ್ಧಿಯು ಧನದ ಮೇಲಿನ ಸಂಪತ್ತಿನ ಮೇಲಿನ ವ್ಯಾಮೋಹದಿಂದ ಸುಳ್ಳನ್ನ ಬುದ್ಧಿ ಕೆಟ್ಟು ಹೇಳುತ್ತಾನೆ, ನುಡಿಯುತ್ತಾನೆ. ಧರ್ಮಬುದ್ಧಿಯ ಮೇಲೆ ಸುಳ್ಳನ್ನ ಕಳ್ಳತನದ ಆರೋಪವನ್ನು ಹೊರಿಸುತ್ತಾನೆ. ಇದು ಕಳ್ಳನಿಗೆ ಇರಬೇಕಾದಂತಹ ಒಂದು ಅಂಶ. ಕಳ್ಳನಿಗೆ ಸುಳ್ಳೇ ಪ್ರಧಾನವಾದಂತಹದ್ದು. ಆ ರೀತಿಯಾಗಿಯೇ ದುಷ್ಟಬುದ್ಧಿಯು ಸುಳ್ಳನ್ನ ಮುಂದಿಟ್ಟುಕೊಂಡು ಧರ್ಮಬುದ್ಧಿಯ ಮೇಲೆ ತಪ್ಪನ್ನ ಹೊರಿಸುತ್ತಾನೆ. ಕಳ್ಳನಿಗೆ ಸುಳ್ಳೇ ತನ್ನ ಶಕ್ತಿ ಎಂಬಂತೆ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಲು ಮುಂದಾಗುತ್ತಾನೆ. ಅಂತೂ ದುಷ್ಟಬುದ್ಧಿ ಮುನ್ನಮೇ ಹಾ ಹಾ ಕೆಟ್ಟೆನೆಂದು ಬಾಯಂ ಬಸಿರಂ ಪೊಯ್ದುಕೊಂಡು ಪುಯ್ಲಿಟ್ಟು ಧರ್ಮಬುದ್ಧಿಯ ಮೇಲೆ ಕಳವನಿಟ್ಟು ಕಾಪಳಿದು ಕಾತರಿಸಿ ನುಡಿಯೇ ತತ್ಕೂರ್ಮೆ ಗಿಡಲ್ ನುಡಿದು ನೀಂಗೆಲೆ ಬಾಯಾರ್ದು ಪೋಗಲ್ಪಡೆಯೇ ವಿಚಾರಂ ಗೈವಮೆಂದು ಧರ್ಮಾಧಿಕರಣರಲ್ಲಿಗೆ ಬಂದೀರ್ವರುಂ ತತ್ಪ್ರಪಂಚಮೆಲ್ಲಮಂ ಸವಿಸ್ತರಂ ನುಡಿದು ಕಡೆಯೊಳ್ ದುಷ್ಟಬುದ್ಧಿ ಇಂತೆಂದಂ. ಅಂತೂ ದುಷ್ಟಬುದ್ಧಿ ಮುನ್ನಮೇ ಹಾ ಹಾ ಕೆಟ್ಟೆನೆಂದು ಬಾಯಂ ಬಸಿರಂ ಪೊಯ್ದುಕೊಂಡು ಪುಯ್ಲ್ ಇಟ್ಟು ಧರ್ಮಬುದ್ಧಿಯ ಮೇಲೆ ಕಳವನ್ ಇಟ್ಟು ಕಾಪು ಅರಿದು ಕಾತರಿಸಿ ನುಡಿಯೇ ತತ್ಕೂರ್ಮೆ ಕಿಡಲ್ ನುಡಿದು ನೀಂಗೆಲೆ ಬಾಯ್ ಆರ್ದು ಪೋಗಲ್ ಪಡೆಯೇ ವಿಚಾರಂ ಗೈವಂ ಎಂದು ಧರ್ಮಾಧಿಕಾರಣರಲ್ಲಿಗೆ ಬಂದು ಈರ್ವರುಂ ತತ್ ಪ್ರಪಂಚಂ ಎಲ್ಲಮಂ ಸವಿಸ್ತರಂ ನುಡಿದು ಕಡೆಯೊಳ್ ದುಷ್ಟಬುದ್ಧಿ ಇಂತು ಎಂದಂ. ಅಂತೂ ದುಷ್ಟಬುದ್ಧಿ ಮುನ್ನಮೇ ಹಾ ಹಾ ಕೆಟ್ಟೆನೆಂದು ಬಾಯಂ ಬಸಿರಂ ಪೊಯ್ದುಕೊಂಡು. ಅಂತೂ ದುಷ್ಟಬುದ್ಧಿ, ಹಾಗೆ ದುಷ್ಟಬುದ್ಧಿಯು ಮುನ್ನಮೇ ಮೊದಲೇ ಹಾ ಹಾ ಅಯ್ಯೋ ಅಯ್ಯೋ ಕೆಟ್ಟೆನೆಂದು, ನಾನು ಕೆಟ್ಟು ಹೋದೆನೆಂದು, ನನಗೆ ಮೋಸವಾಯಿತೆಂದು, ಬಾಯಂ ಬಾಯನ್ನು, ಬಸಿರಂ ಹೊಟ್ಟೆಯನ್ನು ಪೊಯ್ದುಕೊಂಡು ಹೊಡೆದುಕೊಳ್ಳುತ್ತಾ ಬಡಿದುಕೊಳ್ಳುತ್ತಾ ಪುಯ್ಲಿಟ್ಟು ಧರ್ಮ ಬುದ್ಧಿಯ ಮೇಲೆ ಕಳವನ್ ಇಟ್ಟು ಕಾಪು ಅರಿದು ಕಾತರಿಸಿ ನುಡಿಯೇ ಪುಯ್ಲಿಟ್ಟು ಕೂಗುತ್ತಾ ಬೊಬ್ಬೆ ಹಾಕುತ್ತಾ ಧರ್ಮ ಬುದ್ಧಿಯ ಮೇಲೆ ಕಳವನ್ ಇಟ್ಟು ಕಳ್ಳತನದ ಆರೋಪವನ್ನ ಹೊರಿಸಿ ಕಾಪು ಅರಿದು ನನಗೆ ರಕ್ಷಣೆ ಇಲ್ಲವೆಂದು ಕಾತರಿಸಿ ನುಡಿಯೇ ಕಳವಳಗೊಂಡವನಂತೆ ನುಡಿಯಲು ತತ್ಕೂರ್ಮೆ ಕಿಡಲ್ ನುಡಿದು ನೀಂಗೆಲೆ ಬಾಯ್ ಆರ್ದು. ತತ್ಕೂರ್ಮೆ ಕಿಡಲ್, ಆ ಸ್ನೇಹವೆಲ್ಲ ನಾಶವಾಯಿತಲ್ಲ, ನಮ್ಮಿಬ್ಬರ ಸ್ನೇಹ ನಾಶವಾಯಿತಲ್ಲ ಎಂದು ನುಡಿದು ಜರಿಯುತ್ತಾ ನೀಂಗೆಲೆ ಬಾಯ್ ಆರ್ದು, ನೀನೇ ಕದ್ದವೆನೆಂದು ಆರೋಪಿಸುತ್ತಾ ಪೋಗಲ್ ಪಡೆಯೇ ವಿಚಾರಂ ಗೈವಂ ಎಂದು, ಪೋಗಲ್
ಹೋಗಿ ಪಡೆಯೇ ಅಲ್ಲಿಯೇ ವಿಚಾರಂ ಗೈವಂ ಎಂದು ವಿಚಾರ ಮಾಡೋಣ, ತೀರ್ಮಾನ ಮಾಡೋಣ ಎಂದು ಧರ್ಮಬುದ್ಧಿಯು ಹೇಳುತ್ತಾನೆ. ಆಗ ಧರ್ಮಾಧಿಕರಣರಲ್ಲಿಗೆ ಬಂದು ಈರ್ವರುಂ, ಧರ್ಮಾಧಿಕರಣರಲ್ಲಿಗೆ ಧರ್ಮದ ವಿಚಾರಗಳನ್ನು ನ್ಯಾಯ ತೀರ್ಮಾನಗಳನ್ನು ಮಾಡುವವರ ಬಳಿಗೆ ಬಂದು ಈರ್ವರುಂ ಇಬ್ಬರೂ ತತ್ ಪ್ರಪಂಚಂ ಎಲ್ಲಮಂ ಸವಿಸ್ತರಂ ನುಡಿದು ಕಡೆಯೊಳ್ ದುಷ್ಟಬುದ್ಧಿ ಇಂತು ಎಂದಂ. ತತ್ ಪ್ರಪಂಚಂ ಎಲ್ಲಮಂ ಅಲ್ಲಿ ನಡೆದಂತಹ ಪ್ರಪಂಚಂ ವಿಚಾರವನ್ನೆಲ್ಲ ಸವಿಸ್ತರಂ ನುಡಿದು ಸವಿಸ್ತಾರವಾಗಿ ಬಿಡಿಸಿ ನುಡಿದು ಹೇಳಲು ಕಡೆಯೊಳ್ ಕೊನೆಯಲ್ಲಿ ದುಷ್ಟಬುದ್ಧಿಯು ಇಂತು ಎಂದಂ ಹೀಗೆ ಹೇಳಿದನು. ಹಾಗೆ ದುಷ್ಟಬುದ್ಧಿಯು ಮೊದಲೇ ಅಯ್ಯೋ ಅಯ್ಯೋ ಕೆಟ್ಟೆನೆಂದು ಬಾಯನ್ನು ಹೊಟ್ಟೆಯನ್ನು ಹೊಡೆದುಕೊಳ್ಳುತ್ತಾ ಕೂಗುತ್ತಾ ಬೊಬ್ಬೆ ಹಾಕುತ್ತಾ ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ನನಗೆ ಇಲ್ಲಿ ರಕ್ಷಣೆ ಇಲ್ಲವೆಂದು ಕಳವಳಗೊಂಡವನಂತೆ ನುಡಿಯುತ್ತಾ ನಮ್ಮ ಸ್ನೇಹವೆಲ್ಲ ನಾಶವಾಯಿತಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಜರಿಯುತ್ತಾ ನೀನೇ ಕದ್ದವನೆಂದು ಧರ್ಮಬುದ್ಧಿಯ ಮೇಲೆ ದುಷ್ಟಬುದ್ಧಿಯು ಆರೋಪಿಸುತ್ತಾ ಹೋಗಿ ಅಲ್ಲಿಯೇ ವಿಚಾರ ಮಾಡೋಣ ಎಂದು ಧರ್ಮಬುದ್ಧಿಯು ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಇಬ್ಬರೂ ಕೂಡ ಧರ್ಮಾಧಿಕರಣರಲ್ಲಿಗೆ ಬರುತ್ತಾರೆ. ಧರ್ಮಾಧಿಕರಣರ ಮುಂದೆ ನಡೆದಂತಹ ಎಲ್ಲ ವಿಚಾರವನ್ನ ವಿಸ್ತಾರವಾಗಿ ಹೇಳಲು ಕೊನೆಯಲ್ಲಿ ದುಷ್ಟಬುದ್ಧಿಯು ಈ ರೀತಿಯಾಗಿ ಹೇಳುತ್ತಾನೆ. ಪೊನ್ನೆಲ್ಲಮನೀತನೇ ಕಳೆದುಕೊಂಡದ್ದಕ್ಕೆ ಸಾಕ್ಷಿಯುಂಟೆನೆ ಸಭಾಸಧರ್ ಸಾಕ್ಷಿಯಂ ಪೇಳೆನೆ ಪೊನ್ನಂ ಮಡಗುವಾಗಳೀತನು ಮಾನಮಲ್ಲದೆ ಮನುಷ್ಯರ್ ಪೆರರಿಲ್ಲ. ತತ್ಸನ್ನಿಧಾನ ಸ್ಥಿತಮತ್ಪ ವಟವೃಕ್ಷವೇ ಸಾಕ್ಷಿ ಎಂಬುದುಂ. ಪೊನ್ನು ಎಲ್ಲಮನ್ ಈತನೇ ಕಳೆದುಕೊಂಡ ಅದಕ್ಕೆ ಸಾಕ್ಷಿ ಉಂಟು ಎನೆ ಸಭಾಸದರ್ ಸಾಕ್ಷಿಯಂ ಪೇಳ್ ಎನೆ ಪೊನ್ನಂ ಮಡಗುವಾಗಳ್ ಈತನುಂ ಆನುಂ ಅಲ್ಲದೆ ಮನುಷ್ಯರ್ ಪೆರರ್ ಇಲ್ಲ. ತತ್ ಸನ್ನಿಧಾನ ಸ್ಥಿತಂ ಅಪ್ಪ ವಟವೃಕ್ಷಮೇ ಸಾಕ್ಷಿ ಎಂಬುದುಂ. ಪೊನ್ನು ಎಲ್ಲಮನ್ ಈತನೇ ಕಳೆದುಕೊಂಡ ಅದಕ್ಕೆ ಸಾಕ್ಷಿ ಉಂಟು ಎನೆ. ಪೊನ್ನು ಎಲ್ಲಮನ್ ಹೊನ್ನೆಲ್ಲವನ್ನೂ ಸಂಪತ್ತೆಲ್ಲವನ್ನೂ ಈತನೇ ಇವನೇ ಧರ್ಮಬುದ್ಧಿಯೇ ತೆಗೆದುಕೊಂಡನು ಅದಕ್ಕೆ ಎಂಬುದಕ್ಕೆ ಸಾಕ್ಷಿ ಉಂಟು ಸಾಕ್ಷಿ ಇದೆ ಎನೆ ಎನ್ನಲು ಹೊನ್ನೆಲ್ಲವನ್ನು ಈತನೇ ತೆಗೆದುಕೊಂಡನು ಎಂಬುದಕ್ಕೆ ಸಾಕ್ಷಿ ಇದೆ ಎಂದು ದುಷ್ಟಬುದ್ಧಿಯು ಹೇಳಲು ಆಗ ಸಭಾಸದರ್ ಸಾಕ್ಷಿಯಂ ಪೇಳ್ ಎನೆ ಸಭಾಸದರು ಅಲ್ಲಿರುವಂತಹ ನ್ಯಾಯಾಧಿಕರಣರು ಸಾಕ್ಷಿಯನ್ನು ಪೇಳ್ ಹೇಳು ಎನೆ ಎಂದಾಗ ಪೊನ್ನಂ ಮಡಗುವಾಗಳ್ ಈತನುಂ ಆನುಂ ಅಲ್ಲದೆ ಮನುಷ್ಯರ್ ಪೆರರ್ ಇಲ್ಲ. ಆಗ ದುಷ್ಟಬುದ್ಧಿಯು ಸಾಕ್ಷಿಯನ್ನು ಹೇಳು ಎಂದಾಗ ಪೊನ್ನಂ ಮಡಗುವಾಗಳ್ ಹೊನ್ನನ್ನು ಇಡುವಾಗಲೂ ಮಡಗುವಾಗಲ್ ಇಡುವಾಗ ಈತನುಂ ಇವನು ಧರ್ಮಬುದ್ಧಿಯು ಆನುಂ ಮತ್ತು ನಾನು ದುಷ್ಟಬುದ್ಧಿಯು ಅಲ್ಲದೆ ನಾವಿಬ್ಬರಲ್ಲದೆ ಮನುಷ್ಯರ್ ಪೆರರ್ ಇಲ್ಲ, ಇನ್ನಾರೂ ಮನುಷ್ಯರು ಇರಲಿಲ್ಲ. ತತ್ ಸನ್ನಿಧಾನ ಸ್ಥಿತಂ ಅಪ್ಪ ವಟವೃಕ್ಷಮೇ ಸಾಕ್ಷಿ ಎಂಬುದುಂ. ಆದರೆ ತತ್ ಆ ಸನ್ನಿಧಾನ ಸ್ಥಿತಂ ಆ ಸಂದರ್ಭದಲ್ಲಿ ಅಪ್ಪ ಅಲ್ಲಿದ್ದ ವಟವೃಕ್ಷವೇ ಆಲದ ಮರವೇ ಸಾಕ್ಷಿ ಎಂಬುದುಂ ಆಲದ ಮರವೇ ಸಾಕ್ಷಿಯಾಗಿದೆ ಎಂದನು. ಧರ್ಮಬುದ್ಧಿಯೇ ಹೊನ್ನೆಲ್ಲವನ್ನೂ ತೆಗೆದುಕೊಂಡನು ಎಂಬುದಕ್ಕೆ ಸಾಕ್ಷಿಯಿದೆ ಎಂದು ದುಷ್ಟಬುದ್ಧಿಯು ಹೇಳಲು ಆಗ ಸಭಾಸದರು ಯಾವುದು ಆ ಸಾಕ್ಷಿ ಹೇಳು ಎಂದಾಗ ದುಷ್ಟಬುದ್ಧಿಯು ನಾವು ಹೊನ್ನನ್ನು ಇಡುವಾಗ ಧರ್ಮಬುದ್ಧಿ ಮತ್ತು ನಾನು ದುಷ್ಟಬುದ್ಧಿಯಾದಂತಹ ನಾನು ಈ ಇಬ್ಬರೇ ಇದ್ದೆವು, ಇನ್ನಾರೂ ಮನುಷ್ಯರು ಅಲ್ಲಿ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ವಟವೃಕ್ಷ
ಆಲದ ಮರ ಇತ್ತು. ಆ ಆಲದ ಮರವೇ ಈ ಕಳ್ಳತನಕ್ಕೆ ಸಾಕ್ಷಿ ಎಂದನು. ಧರ್ಮಾಧಿಕರಣರ್ ವಿಸ್ಮಯಂಬಟ್ಟು ಈತನ ಮಾತು ಆಶ್ರುತ ಪೂರ್ವಮೀ ಚೋದ್ಯಮಂ ನೋಡುವಮೆಂದು ಧರ್ಮಬುದ್ಧಿಯಂ ಕರೆದು ನೀನೀ ಸಾಕ್ಷಿಯಂ ಕೈಕೊಳ್ಳುವುದೆಂದೊಡಾತಂ ವೃಕ್ಷಂ ಸಾಕ್ಷಿಯೆಂದು ಮುನ್ನಂ ಪೇಳ್ದರುಂ ಕೇಳ್ದರುಮಿಲ್ಲಂ. ಧರ್ಮಾಧಿಕರಣರ್ ವಿಸ್ಮಯಂ ಪಟ್ಟು ಈತನ ಮಾತು ಆಶ್ರುತಪೂರ್ವಂ ಈ ಚೋದ್ಯಮಂ ನೋಡುಮಂ ಎಂದು ಧರ್ಮಬುದ್ಧಿಯಂ ಕರೆದು ನೀನ್ ಈ ಸಾಕ್ಷಿಯಂ ಕೈಕೊಳ್ಳುವುದು ಎಂದೊಡೆ ಆತಂ ವೃಕ್ಷಂ ಸಾಕ್ಷಿಯೆಂದು ಮುನ್ನಂ ಪೇಳ್ದರುಂ ಕೇಳ್ದರುಂ ಇಲ್ಲಂ. ಧರ್ಮಾಧಿಕರಣರ್ ವಿಸ್ಮಯಂ ಪಟ್ಟು ಧರ್ಮಾಧಿಕರಣರ್ ವೃಕ್ಷವೇ ಸಾಕ್ಷಿ ಎಂದು ದುಷ್ಟಬುದ್ಧಿಯು ಹೇಳಿದಾಗ ಅದನ್ನು ಕೇಳಿ ಧರ್ಮಾಧಿಕರಣರು ನ್ಯಾಯ ತೀರ್ಮಾನವನ್ನ ಮಾಡುವವರು ವಿಸ್ಮಯಂಪಟ್ಟು ವಿಸ್ಮಯಗೊಂಡು ಆಶ್ಚರ್ಯಚಕಿತರಾಗಿ ಈತನ ಮಾತು ಆಶ್ರುತ ಪೂರ್ವಂ ಈ ಚೋದ್ಯಮಂ ನೋಡುವಂ ಎಂದು ಈತನ ಮಾತು ಇವನು ಹೇಳುವಂತಹ ಮಾತು ಆಶ್ರುತ ಪೂರ್ವಂ ಹಿಂದೆಂದೂ ಕೇಳದ ವಿಚಾರ. ಈ ಚೋದ್ಯಮಂ ನೋಡುವಂ ಎಂದು ಈ ಚೋದ್ಯವಂ ಈ ಆಶ್ಚರ್ಯವನ್ನ ಈ ವಿಸ್ಮಯವನ್ನ ನೋಡುವಂ ನೋಡೋಣ ಎಂದು ಧರ್ಮಬುದ್ಧಿಯಂ ಕರೆದು ಧರ್ಮಬುದ್ಧಿಯನ್ನ ಹತ್ತಿರಕ್ಕೆ ಕರೆದು ನೀನ್ ಈ ಸಾಕ್ಷಿಯಂ ಕೈಕೊಳ್ಳುವುದು ಎಂದೊಡೆ ಆತಂ ವೃಕ್ಷಂ ಸಾಕ್ಷಿಯೆಂದು ಮುನ್ನಂ ಪೇಳ್ದರುಂ ಕೇಳ್ದರುಂ ಇಲ್ಲಂ. ನೀನ್ ಈ ಸಾಕ್ಷಿಯಂ ಧರ್ಮಬುದ್ಧಿ ನೀನು ಈ ಸಾಕ್ಷಿಯನ್ನು ಕೈಕೊಳ್ಳುವುದು ಎಂದೊಡೆ ಒಪ್ಪಿಕೊಳ್ಳುವುದು ಎಂದಾದರೆ ಆತಂ ಅವನು ಧರ್ಮಬುದ್ಧಿಯು ಹೀಗೆ ಹೇಳುತ್ತಾನೆ. ವೃಕ್ಷ ಸಾಕ್ಷಿ ಹೇಳುತ್ತದೆ ಎಂದು ಮುನ್ನಂ ಪೇಳ್ದರುಂ ಈ ಮೊದಲು ಹೇಳಿದವರಾಗಲಿ ಕೇಳ್ದರುಂ ಕೇಳಿದವರಾಗಲಿ ಇಲ್ಲಂ ಇಲ್ಲ ನಾನು ಕೇಳಿಲ್ಲ ನೋಡೂ ಇಲ್ಲ ಎಂದಾಗ ದುಷ್ಟಬುದ್ಧಿಯ ಮಾತನ್ನು ಕೇಳಿದಂತಹ ಧರ್ಮಾಧಿಕರಣರು ವಿಸ್ಮಯಗೊಂಡು ಇವನ ಮಾತು ಹಿಂದೆಂದೂ ಕೇಳದ ವಿಚಾರ. ವೃಕ್ಷವು ಆಲದ ಮರವು ಸಾಕ್ಷಿ ಹೇಳುತ್ತದೆ ಎಂದು ಈತನು ಹೇಳುತ್ತಿದ್ದಾನಲ್ಲ, ಇದು ಆಶ್ಚರ್ಯಕರ ವಿಚಾರ. ಈ ಆಶ್ಚರ್ಯವನ್ನು ನೋಡೋಣವೆಂದು ಧರ್ಮಬುದ್ಧಿಯನ್ನು ಧರ್ಮಾಧಿಕರಣರು ಹತ್ತಿರಕ್ಕೆ ಕರೆದು ಧರ್ಮಬುದ್ಧಿ ನೀನು ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವುದಾದರೆ ಮುಂದುವರಿಯುವ ಎಂದಾಗ ಧರ್ಮಬುದ್ಧಿಯು ವೃಕ್ಷ ಸಾಕ್ಷಿಯನ್ನು ಹೇಳುತ್ತದೆ ಎಂದು ಈ ಮೊದಲು ಹೇಳಿದವರಾಗಲಿ ಕೇಳಿದವರಾಗಲಿ ಇಲ್ಲ, ನನಗೆ ಇದು ಆಶ್ಚರ್ಯಕರ ಎಂದು ಹೇಳುತ್ತಾನೆ. ಆಗ ಧರ್ಮಾಧಿಕರಣರು ಮನುಷ್ಯರ ಸುಕೃತ ದುಷ್ಕೃತಂಗಳು ದೈವಗಳರಿಗುಮದರಿಂದಿ ಸಾಕ್ಷಿಯು ಮುಚಿತಂ ಮರನಂ ನುಡಿಸುವುದು ಪರಮ ಗಹನಮೀ ಸಾಕ್ಷಿಯಂ ಕೈಕೊಳ್ಳುವುದೆನೆ ಧರ್ಮಬುದ್ಧಿ ಕರಮೊಳಿತ್ತು ಕೈಕೊಂಡೆನೆನೆ ಧರ್ಮಾಧಿಕರಣದವರಂದು ಪೊಳ್ತು ಪೋದುದು ನಾಳೆ ಪೋಗಿ ಕೇಳ್ವಮೆನೆ ತಮ್ಮ ತಮ್ಮ ಮನೆಗೆಲ್ಲರುಂ ಪೋದರ್. ಮನುಷ್ಯರ ಸುಕೃತ ದುಷ್ಕೃತಂಗಳಂ ದೈವಗಳ್ ಅರಿಗುಂ ಅದರಿಂದ ಈ ಸಾಕ್ಷಿಯುಂ ಉಚಿತಂ ಮರನಂ ನುಡಿಸುವುದು ಪರಮ ಗಹನಂ ಈ ಸಾಕ್ಷಿಯಂ ಕೈಕೊಳ್ಳುವುದು ಎನೆ ಧರ್ಮ ಬುದ್ಧಿಕರಂ ಒಳ್ಳಿತು ಕೈಕೊಂಡೆನ್ ಎನೆ ಧರ್ಮಾಧಿಕರಣದವರ್ ಅಂದು ಪೊಳ್ತು ಪೋದುದು ನಾಳೆ ಪೋಗಿ ಕೇಳ್ವಂ ಎನೆ ತಮ್ಮ ತಮ್ಮ ಮನೆಗೆ ಎಲ್ಲರುಂ ಪೋದರ್. ಮನುಷ್ಯರ ಸುಕೃತ ದುಷ್ಕೃತಂಗಳಂ ದೈವಗಳ್ ಅರಿಗುಂ ಮನುಷ್ಯರ ಮಾನವರ ಸುಕೃತ ಒಳ್ಳೆಯ ಕೆಲಸಗಳು
ದುಷ್ಕೃತಂಗಳಂ ಮತ್ತು ಕೆಟ್ಟ ಕೆಲಸಗಳನ್ನು ದೈವಗಳು ದೇವರುಗಳು ಅರಿಗುಂ ತಿಳಿಯುವವು, ಅವರಿಗೆ ತಿಳಿದಿರುತ್ತದೆ. ಅದರಿಂದ ಈ ಸಾಕ್ಷ್ಯಂ ಉಚಿತಂ, ಆದುದರಿಂದ ಈ ಸಾಕ್ಷಿಯು ಉಚಿತಂ ಉಚಿತವಾದುದು, ಸರಿಯಾದುದು. ಮರಣಂ ನುಡಿಸುವುದು ಪರಮಗಹನಂ, ಮರವನ್ನ ನುಡಿಸುವುದು ಮಾತನಾಡಿಸುವುದು ಪರಮಗಹನಂ ಪರಮಗಹನವಾದ ಮಹತ್ತರವಾದ ವಿಚಾರವಾಗಿದೆ. ಆದ್ದರಿಂದ ಈ ಸಾಕ್ಷಿಯಂ ಕೈಕೊಳ್ಳುವುದು ಎನೆ, ಈ ಸಾಕ್ಷಿಯನ್ನು ಕೈಕೊಳ್ಳುವುದು ಎನೆ, ಅಂಗೀಕರಿಸುವುದು ಒಪ್ಪಿಕೊಳ್ಳುವುದು ಉತ್ತಮ ಎನೆ ಎಂದು ಧರ್ಮಾಧಿಕರಣರು ಹೇಳಲು, ಧರ್ಮ ಬುದ್ಧೀಕರಂ ಒಳ್ಳಿತ್ತ ಕೈಕೊಂಡನ್ ಎನೆ. ಧರ್ಮ ಬುದ್ಧಿಯು ಒಳ್ಳಿತ್ತ ತುಂಬ ಆಲೋಚಿಸಿ ಕೈಕೊಂಡನ್ ಎನೆ ಒಪ್ಪಿಕೊಂಡದ್ದರಿಂದ ಧರ್ಮಾಧಿಕರಣದವರ್ ಅಂದು ಪೊಳ್ತು ಪೋದುದು. ಧರ್ಮಾಧಿಕರಣದವರು ಅಂದು ಇಂದು ಪೊಳ್ತು ಪೋದುದು, ಪೊಳ್ತು ಹೊತ್ತು ಹೋಯಿತು, ಸಂಜೆಯಾಯಿತು ಎಂದು ಹೇಳಿ ನಾಳೆ ಪೋಗಿ ಕೇಳುವಂ ಎನೆ ತಮ್ಮ ತಮ್ಮ ಮನೆಗೆ ಎಲ್ಲರೂ ಪೋದರ್. ನಾಳೆ ಪೋಗಿ ಕೇಳುವಂ, ನಾಳೆ ಹೋಗಿ ಕೇಳೋಣ, ಈಗ ಸಂಜೆಯಾಗಿದೆ, ಕತ್ತಲಾಗಿದೆ ಎನೆ ಎಂದು ಹೇಳಲು ತಮ್ಮ ತಮ್ಮ ಮನೆಗೆ ಎಲ್ಲರೂ ಪೋದರ್. ಅಲ್ಲಿದ್ದಂತಹ ಜನರೆಲ್ಲರೂ ಹೋದರು. ಮಾನವರ ಒಳ್ಳೆಯ ಕೆಲಸಗಳು ಮತ್ತು ಕೆಟ್ಟ ಕಾರ್ಯಗಳು ದೈವಗಳಿಗೆ ತಿಳಿದಿರುತ್ತದೆ. ಆದುದರಿಂದ ಈ ಸಾಕ್ಷಿಯು ಸರಿಯಾದುದಾಗಿದೆ. ಮರವನ್ನ ಮಾತನಾಡಿಸುವುದು ಉತ್ತಮವಾದ ಮಹತ್ತರವಾದ ವಿಚಾರವಾಗಿದೆ. ಆದ್ದರಿಂದ ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವುದು ಉತ್ತಮ ಎಂದು ಧರ್ಮಾಧಿಕರಣರು ಹೇಳುತ್ತಾರೆ. ಆಗ ಧರ್ಮಬುದ್ಧಿಯು ತುಂಬ ಆಲೋಚಿಸಿ ಒಪ್ಪಿಕೊಂಡಿದ್ದರಿಂದ ಧರ್ಮಾಧಿಕರಣರು ಇಂದು ಹೊತ್ತಾಯಿತು, ಸಂಜೆಯಾಗಿ ಹೋಗಿದೆ, ನಾಳೆ ಹೋಗಿ ಆ ಮರವನ್ನ ಕೇಳೋಣ ಎಂದು ಹೇಳಲು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು. ಅನ್ನೆಗಂ ದುಷ್ಟಬುದ್ಧಿಯುಂ ತನ್ನ ಮನೆಗೆ ಬಂದು ತಮ್ಮಯ್ಯನ ಕೈಯಂ ಪಿಡಿದು ಕಟ್ಟೆ ಕಾಂತಕ್ ಕುಯ್ದು ತದ್ವೃತ್ತಾಂತಮೆಲ್ಲಮಂ ತಿಳಿಯೇ ಪೇಳ್ದು ನಿಮ್ಮೊಂದು ವಚನ ಮಾತ್ರದಿಂ ನಮ್ಮ ಪರಿಗ್ರಹಮೆಲ್ಲಂ ಪಲವು ಕಾಲಂ ಪಸಿಯದುಂಡು ಬಾಳ್ವಂತರ್ಥಂ ಸಾರ್ದಪುದು ನೀವಾ ಮರದ ಪೊಳಲೊಳಡಂಗಿರ್ದು ಧರ್ಮಬುದ್ಧಿಯೇ ಪೊನ್ನಂ ಕೊಂಡುಯ್ದನೆಂದು ನುಡಿಯಿಮೆಂಬುದು ಮಾತನಿಂತೆಂದಂ. ಅನ್ನೆಗಂ ದುಷ್ಟಬುದ್ಧಿಯುಂ ತನ್ನ ಮನೆಗೆ ಬಂದು ತಮ್ಮ ಅಯ್ಯನ ಕೈಯಂ ಪಿಡಿದು ಕಟ್ಟು ಏಕಾಂತಕ್ಕೆ ಉಯ್ದು ತತ್ ವೃತ್ತಾಂತಂ ಎಲ್ಲಮಂ ತಿಳಿಯೇ ಪೇಳ್ದು ನಿಮ್ಮ ಒಂದು ವಚನ ಮಾತ್ರದಿಂ ನಮ್ಮ ಪರಿಗ್ರಹಂ ಎಲ್ಲಂ ಪಲವು ಕಾಲಂ ಪಸಿಯದೆ ಉಂಡು ಬಾಳ್ವಂತ ಅರ್ಥಂ ಸಾರ್ದಪ್ಪುದು ನೀವ್ ಆ ಮರದ ಪೊಳಲೊಳ್ ಅಡಂಗಿ ಇರ್ದು ಧರ್ಮಬುದ್ಧಿಯೇ ಪೊನ್ನಂ ಕೊಂಡು ಉಯ್ದನ್ ಎಂದು ನುಡಿಯಿಂ ಎಂಬುದಂ ಆತನ್ ಇಂತು ಎಂದಂ. ಅನ್ನೆಗಂ ದುಷ್ಟಬುದ್ಧಿಯುಂ ತನ್ನ ಮನೆಗೆ ಬಂದು ಅನ್ನೆಗಂ ಅಷ್ಟರಲ್ಲಿ ದುಷ್ಟಬುದ್ಧಿಯು ತನ್ನ ಮನೆಗೆ ಬಂದು ತನ್ನ ಮನೆಗೆ ಓಡೋಡಿ ಬಂದು ತಮ್ಮ ಅಯ್ಯನ ಕೈಯಂ ಪಿಡಿದು ಕಟ್ಟು ಏಕಾಂತಕ್ಕೆ ಉಯ್ದು ತಮ್ಮ ಅಯ್ಯನ ತನ್ನ ತಂದೆಯ ಕೈಯಂ ಪಿಡಿದು ಕೈಯನ್ನು ಹಿಡಿದುಕೊಂಡು ಕಟ್ಟು ಏಕಾಂತಕ್ಕೆ ಯಾರೂ ಇಲ್ಲದಂತಹ ಸ್ಥಳಕ್ಕೆ ಉಯ್ದು ಕರೆದುಕೊಂಡು ಬಂದು ತತ್ ವೃತ್ತಾಂತಂ ಎಲ್ಲಮಂ ತಿಳಿಯೇ ಪೇಳ್ದು ತತ್ ವೃತ್ತಾಂತಂ ನಡೆದ ವಿಷಯವನ್ನೆಲ್ಲವನ್ನು ಘಟನೆಯೆಲ್ಲವನ್ನು ವೃತ್ತಾಂತವೆಲ್ಲವನ್ನು ಎಲ್ಲಮಂ ಎಲ್ಲವನ್ನೂ ತಿಳಿಯೇ ಪೇಳ್ದು ವಿವರಿಸಿ ಹೇಳಿ ತಿಳಿಯೇ ವಿವರಿಸಿ ಪೇಳ್ದು ಹೇಳಿ
ನಿಮ್ಮ ಒಂದು ವಚನ ಮಾತ್ರದಿಂ ನಮ್ಮ ಪರಿಗ್ರಹಂ ಎಲ್ಲಂ ಪಲವು ಕಾಲಂ ಪಸಿಯದೆ ಉಂಡು ಬಾಳ್ವಂತ ಅರ್ಥಂ ಸಾರ್ದಪ್ಪುದು. ನಿಮ್ಮ ಒಂದು ವಚನ ಮಾತ್ರದಿಂ ನಿಮ್ಮ ಒಂದು ಮಾತಿನಿಂದ ಮಾತ್ರವೇ ನಮ್ಮ ಪರಿಗ್ರಹಂ ಎಲ್ಲಂ ನಮ್ಮ ಕಷ್ಟಗಳೆಲ್ಲ ಪಲವು ಕಾಲಂ ಪಸಿಯದೆ ದೂರಾಗಿ ಹಲವು ಕಾಲದವರೆಗೆ ಹಸಿಯದೆ ಉಂಡು ಬಾಳ್ವಂಥ ಹೊಟ್ಟೆ ಹಸಿಯದೆ ಹೊಟ್ಟೆ ತುಂಬ ಊಟ ಮಾಡಿ ಬಾಳುವಷ್ಟು ಅರ್ಥಂ ಸಾರ್ದಪುದು. ಹಣವು ಬರುತ್ತದೆ, ಹಣವು ಲಭಿಸುತ್ತದೆ. ನಿಮ್ಮ ಒಂದೇ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಹಲವು ಕಾಲದವರೆಗೆ ಪಲವು ಕಾಲಂ ಪಸಿಯದೆ ಹಲವು ಕಾಲದವರೆಗೆ ಹಸಿಯದೆ ಬೇಕಾದಷ್ಟು ಊಟ ಮಾಡಿ ಬಾಳುವಷ್ಟು ಹಣವು ಬರುತ್ತದೆ. ಅದಕ್ಕೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂದರೆ, ನೀವು ಆ ಮರದ ಪೊಳಲೊಳ್ ಅಡಂಗಿ ಇರ್ದು ಧರ್ಮಬುದ್ಧಿಯೇ ಪೊನ್ನಂ ಕೊಂಡು ಉಯ್ದನ್ ಎಂದು. ನೀವು ಆ ಮರದ ಪೊಳಲೊಳ್ ಅಡಂಗಿ, ಆ ಮರದ ಪೊಳಲೊಳ್ ಪೊಟರೆಯಲ್ಲಿ ಅಡಗಿದ್ದು ಅವಿತುಕೊಂಡು ಇದ್ದು ಧರ್ಮಬುದ್ಧಿಯೇ ಪೊನ್ನಂಕೊಂಡು ಹೊನ್ನೆಲ್ಲವನ್ನು ಉಯ್ದನ್ ಎಂದು ಸಂಪತ್ತೆಲ್ಲವನ್ನು ತೆಗೆದುಕೊಂಡನು ಎಂದು. ನುಡಿಯಿಂ ಎಂಬುದುಂ ಆತನ್ ಇಂತು ಎಂದನ್. ನುಡಿಯಿಂ ನುಡಿಯಿರಿ ಎಂಬುದುಂ ಎಂದನು. ಆಗ ಆತನ್ ಇಂತು ಎಂದನ್. ಆ ಕ್ಷಣಕ್ಕೆ ಆತನ್ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಇಂತು ಎಂದಂ ಹೀಗೆ ಹೇಳಿದನು. ನಾಳೆ ಬಂದು ನ್ಯಾಯವನ್ನು ತೀರ್ಮಾನ ಮಾಡೋಣ ಎಂದು ಧರ್ಮಾಧಿಕರಣರು ಹೇಳಿ ಎಲ್ಲರೂ ಹೊರಟು ಬರುತ್ತಾರೆ. ಅಷ್ಟರಲ್ಲಿ ದುಷ್ಟಬುದ್ಧಿಯು ತನ್ನ ಮನೆಗೆ ಓಡಿ ಬಂದು ತನ್ನ ತಂದೆಯ ಕೈಯನ್ನು ಹಿಡಿದು ಯಾರೂ ಇಲ್ಲದಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಡೆದಂತಹ ವೃತ್ತಾಂತವನ್ನೆಲ್ಲ ಘಟನೆಯೆಲ್ಲವನ್ನು ವಿವರಿಸಿ ಹೇಳುತ್ತಾನೆ. ನಂತರ ತಂದೆಗೆ, ನಿಮ್ಮ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗಿ ಹಲವು ಕಾಲದವರೆಗೆ ನಾವು ಹಸಿಯದೆ ಉಂಡು ಬಾಳುವಷ್ಟು ಹಣವು ದೊರೆಯುತ್ತದೆ. ನೀವು ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೆ. ನೀವು ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮಬುದ್ಧಿಯೇ ಸಂಪತ್ತೆಲ್ಲವನ್ನು ತೆಗೆದುಕೊಂಡನೆಂದು ನುಡಿಯಿರಿ ಎಂದು ಹೇಳುತ್ತಾನೆ. ಆಗ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯು ಹೀಗೆ ಹೇಳುತ್ತಾನೆ. ಪರಧನ ಹರಣಮುಂ ವಿಶ್ವಾಸಘಾತಕಮುಂ ಸ್ವಾಮಿ ದ್ರೋಹಮುಂ ಇವೆಲ್ಲ ಮೇಗೈದುಂ ಕಿಡಿಸುಗುಮಿಂತಪ್ಪುದೆಲ್ಲಮಂ ನೀ ನರಿಯದಿರ್ದೆನ್ನುಮಂ ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ಬಗೆದೆ. ನಿನ್ನ ಪಳುವಗೆ ನಮ್ಮ ಕುಲಮನೆಲ್ಲಮ ನಳಿವ ಬಗೆ ಎನಲ್ ದುಷ್ಟಬುದ್ಧಿ ಕೇಳ್ದು ನಮ್ಮ ನಿರ್ವಾಹಮಂ ಕಿಡಿಸದೆನ್ನಂದುದಂ ಗೆಯ್ಯೆಂದು ತನ್ನ ತಂದೆಯ ನೊಡಂಬಡಿಸುತ್ತಿರ್ಪಿನ ಮಾದಿತ್ಯ ಪರಗಿರಿಯ ನೈದುವುದಂ. ಪರಧನ ಹರಣಮುಂ ವಿಶ್ವಾಸಘಾತುಕಮುಂ ಸ್ವಾಮಿ ದ್ರೋಹಮುಂ ಇವೆಲ್ಲಂ ಏಗೈದು ಕಿಡಿಸುಗಂ ಇಂತು ಅಪ್ಪುದ ಎಲ್ಲಮಂ ನೀನು ಅರಿದು ಇರ್ದು ಎನ್ನುಮಂ ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ ಬಗೆದೆ. ನಿನ್ನ ಪಳುಬಗೆ ನಮ್ಮ ಕುಲಮನ್ ಎಲ್ಲಮನ್ ಅಳಿವ ಬಗೆ ಎನಲ್ ದುಷ್ಟಬುದ್ಧಿ ಕೇಳ್ದು ನಮ್ಮ ನಿರ್ವಾಹಮಂ ಕೆಡಿಸದೆ ಎನ್ನ ಎಂದುದಂ ಗೈಯೆಂದು ತನ್ನ ತಂದೆಯನ್ ಒಡಂಬಡಿಸುತ್ತ ಇರ್ಪಿನಂ ಆದಿತ್ಯನ್ ಅಪರಗಿರಿಯನ್ ಎಯ್ದುವುದುಂ. ಪರಧನ ಹರಣಮುಂ ವಿಶ್ವಾಸಘಾತುಕಮುಂ ಸ್ವಾಮಿ ದ್ರೋಹಮುಂ ಇವೆಲ್ಲಂ ಏಗೈದು ಕಿಡಿಸುಗಂ ಇಂತು ಅಪ್ಪುದ. ಪರಧನ ಹರಣಮುಂ ಬೇರೆಯವರ ಸಂಪತ್ತು ಕದಿಯುವುದು, ವಿಶ್ವಾಸಘಾತುಕಮುಂ ವಿಶ್ವಾಸಘಾತುಕವು, ಸ್ವಾಮಿ ದ್ರೋಹಮುಂ
ಸ್ವಾಮಿ ದ್ರೋಹವು ಇವೆಲ್ಲ ಏಗೈದುಂ ಏನು ಮಾಡಿದರೂ ಕಿಡಿಸುಗಂ ಇಂತು ಅಪ್ಪುದ ಕಿಡಿಸುಗಂ ಕೆಡುಕನ್ನು ಉಂಟು ಮಾಡುವವು ಇಂತು ಅಪ್ಪುದ ಹೀಗೆ ಇದ್ದರೂ ಎಲ್ಲಮಂ ನೀನೇ ಅರಿದು ಇರ್ದು ಎನ್ನುಮಂ ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ ಬಗೆದೆ ಎಲ್ಲಮಂ ಎಲ್ಲವನ್ನೂ ನೀನ್ ಅರಿದು ನೀನು ತಿಳಿದೂ ಕೂಡ ಇರ್ದು ತಿಳಿದೂ ಕೂಡ ಎನ್ನಮಂ ನನ್ನನ್ನು ಸಾಕ್ಷಿ ಮಾಡಿ ಸಾಕ್ಷಿಯನ್ನು ಮಾಡಿ ನುಡಿಸಿ ಹೇಳಿಸಿ ಕಿಡಿಸಲ್ ಬಗೆದೆ ನನ್ನನ್ನೂ ಕೂಡ ಸಾಕ್ಷಿಯನ್ನಾಗಿ ಮಾಡಿ ಕಿಡಿಸಲ್ ಬಗೆದೆ ಕೆಡಿಸಲು ಆಲೋಚಿಸುತ್ತಿದ್ದೀಯ ನಿನ್ನ ಪಳುಬಗೆ ನಮ್ಮ ಕುಲಮನ್ ಎಲ್ಲಮನ್ ಅಳಿವ ಬಗೆ ನಿನ್ನ ಪಳುಬಗೆ ನಿನ್ನ ಕೀಳು ಆಲೋಚನೆಯು ನಮ್ಮ ಕುಲಮನ್ ನಮ್ಮ ಕುಲವನ್ನೇ ಎಲ್ಲಮನ್ ಅಳಿವ ಬಗೆ ಇಡೀ ಕುಲವನ್ನೇ ನಾಶ ಮಾಡುವ ಅಳಿವ ಬಗೆ ನಾಶ ಮಾಡುವಂತಹ ರೀತಿಯಾಗಿದೆ. ನಿನ್ನ ಈ ಕೀಳು ಆಲೋಚನೆಯು ನಮ್ಮ ಕುಲವನ್ನೇ ನಾಶ ಮಾಡುವಂತಹ ರೀತಿಯದ್ದಾಗಿದೆ, ಅಂತಹ ಘೋರವಾಗಿದೆ. ಎನ್ನಲ್ ದುಷ್ಟಬುದ್ಧಿ ಕೇಳ್ದು ಎನ್ನಲ್ ದುಷ್ಟಬುದ್ಧಿಯ ತಂದೆ ಎನ್ನಲು ನೀನು ಇಡೀ ಕುಲವನ್ನೇ ನಾಶ ಮಾಡುವ ರೀತಿಯಾಗಿದೆ ಎನ್ನಲು ಆಗ ದುಷ್ಟಬುದ್ಧಿ ಕೇಳ್ದು ತಂದೆಯ ಮಾತನ್ನ ದುಷ್ಟಬುದ್ಧಿಯು ಕೇಳಿ ನಮ್ಮ ನಿರ್ವಾಹಂ ಕಿಡಿಸದೆ ಎನ್ನ ಎಂದುದನ್ ಗೈಯೆಂದು ನಮ್ಮ ನಿರ್ವಾಹಂ ನನ್ನ ಕಾರ್ಯವನ್ನು ಕಿಡಿಸದೆ ಹಾಳು ಮಾಡದೆ ನನ್ನ ಆಲೋಚನೆಯನ್ನ ನಾಶಪಡಿಸದೆ ಎನ್ನ ನಾನು ಎಂದುದನ್ ಹೇಳಿದಂತೆಯೇ ಗೈಯೆಂದು ಮಾಡು ಎಂದು ನನ್ನ ಕಾರ್ಯವನ್ನ ನೀವು ನಾಶಪಡಿಸದೆ ನಾನು ಏನನ್ನ ಹೇಳುತ್ತೇನೋ ಅದನ್ನ ನೀವು ಮಾಡಿ ಎಂದು ತನ್ನ ತಂದೆಯನ್ ಒಡಂಬಡಿಸುತ್ತಾ ಇರ್ಪಿನಂ ಆದಿತ್ಯನ್ ಅಪರಗಿರಿಯನ್ ಏಯ್ದುವುದಂ ತನ್ನ ತಂದೆಯನ್ನು ಒಡಂಬಡಿಸುತ್ತಾ ಒಪ್ಪಿಸುವಷ್ಟರಲ್ಲಿ ಇರ್ಪಿನುಂ ಒಡಂಬಡಿಸುತ್ತಾ ಇರ್ಪಿನುಂ ಅವರ ತಂದೆಯನ್ನ ಒಪ್ಪಿಸುವಷ್ಟರಲ್ಲಿಯೇ ಇರ್ಪಿನುಂ ಒಪ್ಪಿಸುವಂತಹ ಸಮಯದಲ್ಲಿಯೇ ಆದಿತ್ಯನ್ ಸೂರ್ಯನು ಅಪರಗಿರಿಯನ್ ಏಯ್ದುಂ ಸಂಜೆಯ ಶಿಖರವನ್ನ ಏರಿದನು ಅಪರಗಿರಿಯನ್ ಸಂಜೆಯ ಶಿಖರವನ್ನ ಏಯ್ದುವುದುಂ ಏರಿದನು ಅಂದರೆ ಆದಿತ್ಯನು ಸಂಜೆಯ ಸಮಯಕ್ಕೆ ಮುಳುಗುತ್ತಿದ್ದಾನೆ ಅಥವಾ ಕತ್ತಲಾಗುತ್ತಿದೆ ಎಂದು ಅರ್ಥ. ತನ್ನ ತಂದೆಯನ್ನ ಒಪ್ಪಿಸುವಷ್ಟರಲ್ಲಿಯೇ ಸೂರ್ಯನು ಮುಳುಗಿ ರಾತ್ರಿ ಸಮಯ ಬಂದಾಯಿತು. ದುಷ್ಟಬುದ್ಧಿಯ ತಂದೆಯು ಈ ರೀತಿಯಾಗಿ ಹೇಳುತ್ತಾನೆ, ಬೇರೆಯವರ ಸಂಪತ್ತು ಕದಿಯುವುದು ವಿಶ್ವಾಸಘಾತಕವು, ಸ್ವಾಮಿ ದ್ರೋಹವು ಇವೆಲ್ಲ ಏನು ಮಾಡಿದರೂ ನಮಗೆ ಕೆಡುಕನ್ನು ಉಂಟು ಮಾಡುವವು. ಹೀಗೆ ಇದ್ದರೂ ಎಲ್ಲವನ್ನೂ ನೀನು ತಿಳಿದರೂ ಕೂಡ ನನ್ನನ್ನು ಸಾಕ್ಷಿ ಮಾಡಿ ನುಡಿಸಿ ಹೇಳಿಸಿ ಕೆಡಿಸಲು ಆಲೋಚಿಸುತ್ತಿದ್ದೀಯ. ನಿನ್ನ ಈ ಕ್ಷುಲ್ಲಕ ಕೀಳು ಆಲೋಚನೆಯು ನಮ್ಮ ವ್ಯಾಪಾರಿ ಕುಲವನ್ನೇ ನಾಶ ಮಾಡುವ ರೀತಿಯಾಗಿದೆ ಎಂದು ಹೇಳಿದಾಗ ದುಷ್ಟಬುದ್ಧಿಯು ಅವರ ಮಾತನ್ನ ಕೇಳಿ ನಮ್ಮ ಕಾರ್ಯವನ್ನು ಕೆಡಿಸದೆ ನಾನು ಹೇಳಿದಂತೆ ಮಾಡು ಎಂದು ತನ್ನ ತಂದೆಯನ್ನ ಒಪ್ಪಿಸುವಷ್ಟರಲ್ಲಿಯೇ ಸಂಜೆಯಾಗುತ್ತದೆ. ಮುಂದೆ ಮೇಧಿನಿಯಂ ಕ್ರಮಕ್ರಮದೆ ಪರ್ವಿದಾತ್ತ ನಭೋ ವಿಭಾಗಮಾಚ್ಛಾದಿತ ದಿಗ್ಮುಖಂ ವ್ಯವಹಿತಾಖಿಲ ದೃಷ್ಟಿಪಥಂ ತಮಲ ಭೃಂಗೋದರ ನಿರಾದಗಮ ಘನ ಪ್ರಖರಾಂಜನ ಪುಂಜಂ ಕೋಕಿಲಾಬ್ಜೋದರ ಕಾಯಕಾಂತಿ ಶಿತಿಕಂಠಗಳ ಪ್ರತಿಮ ಪ್ರಭಂ ತಮಂ ಅಂತು ಕವಿದ ಕಲ್ತಳೆಯೋಳ್ ಮೇದಿನಿಯಂ ಕ್ರಮಕ್ರಮದೆ ಪರ್ವಿದ ಉದಾತ್ತ ನಭೋ ವಿಭಾಗಮಂ ಆಚ್ಛಾದಿತ ದಿಗ್ಮುಖಂ
ವ್ಯವಹಿತ ಅಖಿಲ ದೃಷ್ಟಿಪಥಂ ತಮಲ ಭೃಂಗೋದರ ನಿರದಾಗಮ ಘನ ಪ್ರಖರ ಅಂಜನ ಪುಂಜ ಕೋಕಿಲ ಅಬ್ಜೋದರ ಕಾಯಕಾಂತಿ ಶಿತಿ ಕಂಠಗಳ ಅಪ್ರತಿಮ ಪ್ರಭಂ ತಮಂ ಅಂತು ಕವಿದ ಕಳ್ತಲೆಯೊಳ್. ಈ ಭಾಗದಲ್ಲಿ ಹೇಗೆ ಕತ್ತಲೆಯು ಇಡೀ ಭೂಮಂಡಲವನ್ನು ಆವರಿಸಿಕೊಂಡಿತ್ತು ಎಂದು ವಿವರಿಸಿ ತಿಳಿಸಲಾಗಿದೆ. ಮೇದಿನಿಯಂ ಕ್ರಮಕ್ರಮದೆ ಪರ್ವಿದ ಉದಾತ್ತ ನಭೋ ವಿಭಾಗಂ ಆಚ್ಛಾದಿತ ದಿಗ್ಮುಖಂ ವ್ಯವಹಿತ ಅಖಿಲ ದೃಷ್ಟಿಪಥಂ. ಕತ್ತಲೆಯು ಮೇದಿನಿಯಂ ಭೂಮಿಯನ್ನು ಕ್ರಮಕ್ರಮದೆ ಮೆಲ್ಲ ಮೆಲ್ಲನೆ ಪರ್ವಿದ ಹರಡಿದ ಉದಾತ್ತ ವಿಶಾಲವಾದಂತಹ ನಭೋ ವಿಭಾಗಂ ಆಕಾಶ ಮಂಡಲವನ್ನು ಆಚ್ಛಾದಿತ ಆವರಿಸಿ ದಿಗ್ಮುಖಂ ದಿಕ್ಕುಗಳನ್ನು ವ್ಯವಹಿತ ಮುಚ್ಚಿ ಅಖಿಲ ದೃಷ್ಟಿಪಥಂ ದೃಷ್ಟಿಯನ್ನೂ ತಡೆದು. ಕತ್ತಲೆಯು ಭೂಮಿಯನ್ನೂ ಮೆಲ್ಲ ಮೆಲ್ಲನೆ ಆವರಿಸಿಕೊಂಡು ವಿಶಾಲವಾದ ಆಕಾಶವನ್ನು ಕತ್ತಲಾಗಿಸಿಕೊಂಡು ಬಂದು ಸುತ್ತಲಿನ ದಿಕ್ಕುಗಳನ್ನು ಕಾಣದಂತೆ ಮುಚ್ಚಿಕೊಂಡು ಬರುತ್ತಿದೆ. ತಮಲ ಭೃಂಗೋದರ ನೀರದಾಗಮ ಘನ ಪ್ರಖರ ಅಂಜನ ಪುಂಜ. ತಮಾಲ ಭೃಂಗೋದರ ಕತ್ತಲೆಯ ಹೊಗೆ ತುಂಬಿ ಭೃಂಗೋದರ ಹೊಗೆ ತುಂಬಿಕೊಂಡು ನೀರದಾಗಮ ಮಳೆಗಾಲದ ಮೋಡದಂತೆ ದಟ್ಟವಾಗಿ ಕಪ್ಪಾಗಿ ಘನ ಪ್ರಖರ ದಟ್ಟವಾಗಿ ಅಂಜನ ಪುಂಜ ಕಣ್ಣಿಗೆ ಹಚ್ಚುವಂತಹ ಕಾಡಿಗೆಯ ರಾಶಿಯಂತೆ ಕಾಡಿಗೆಯಷ್ಟು ಕಪ್ಪಾಗಿ ಕತ್ತಲಾಗುತ್ತಿದೆ. ಕೋಕಿಲ ಅಬ್ಜೋದರ ಕಾಯಕಾಂತಿ ಶಿತಿ ಕಂಠಗಳ ಅಪ್ರತಿಮ ಪ್ರಭಂ ತಮಂ. ಕೋಕಿಲ ಕೋಗಿಲೆ, ಅಬ್ಜೋದರ ಕಾಯಕಾಂತಿ ವಿಷ್ಣುವಿನ ದೇಹದ ಕಾಂತಿ, ಶಿತಿಕಂಠಗಳ ಅಪ್ರತಿಮ ಪ್ರಭಂ ತಮಂ. ಶಿತಿಕಂಠಗಳ ಶಿವನ ಕುತ್ತಿಗೆಯ ಅಪ್ರತಿಮ ಪ್ರಭಂ ತಮಂ. ಶಿವನ ಕುತ್ತಿಗೆಯಲ್ಲಿ ಕಂಡುಬರುವಂತಹ ಆ ವಿಷವನ್ನು ಕುಡಿದಾಗ ಅವನ ಗಂಟಲಿನ ಬಣ್ಣ ಬದಲಾಗುತ್ತದೆ. ಹಾಗೆ ಬಣ್ಣವು ದಟ್ಟವಾಗಿ ಕಪ್ಪಾಗಿ ಇಡೀ ಪ್ರಪಂಚವನ್ನೇ ಇಡೀ ಭೂಮಂಡಲವನ್ನೇ ಅಂತು ಕವಿದ ಕಳ್ತಲೆಯೋಳ್. ಅಂತೂ ಹೀಗೆ ಕವಿದ ಆವರಿಸಿರುವಂತಹ ಕಳ್ತಳೆಯೋಳ್ ಕತ್ತಲೆಯಲ್ಲಿ ಭೂಮಿಯನ್ನ ಕತ್ತಲೆಯು ಮೆಲ್ಲ ಮೆಲ್ಲನೆ ಹಂತ ಹಂತವಾಗಿ ಆವರಿಸಿಕೊಂಡು ಹರಡಿದಂತಹ ವಿಶಾಲವಾದ ಆಕಾಶಮಂಡಲವನ್ನು ಮುಚ್ಚಿಕೊಂಡು ದಿಕ್ಕುಗಳನ್ನು ದೃಷ್ಟಿಗೆ ಕಾಣದಂತೆ ಮರೆಮಾಚಿ ಕತ್ತಲೆಯ ಹೊಗೆ ತುಂಬಿಕೊಂಡಂತೆ ಮಳೆಗಾಲದ ದಟ್ಟವಾದ ಕಪ್ಪು ಮೋಡದಂತೆ ಹಾಗೆಯೇ ಕಣ್ಣಿಗೆ ಹಚ್ಚುವಂತಹ ದಟ್ಟ ಕಪ್ಪಿನ ಕಾಡಿಗೆಯಷ್ಟು ವಾತಾವರಣವು ಕತ್ತಲಾಗಿದೆ. ಅಂದು ಆದಂತಹ ಕತ್ತಲೆ ಹೇಗಿತ್ತೆಂದರೆ ಕೋಗಿಲೆಯ ಬಣ್ಣ ವಿಷ್ಣುವಿನ ದೇಹದ ಬಣ್ಣದಂತೆ ಶಿವನ ಕುತ್ತಿಗೆಯಲ್ಲಿ ಕಂಡುಬರುವಂತಹ ಬಣ್ಣದಂತೆ ಕ್ರಮೇಣವಾಗಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಆ ಕತ್ತಲೆಯಲ್ಲಿ ದುಷ್ಟಬುದ್ಧಿಯು ದುಷ್ಟಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ ಮಾಣೆನೆಂದುಯ್ವಂತುಯ್ದು ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ ವಟವಿಟಪಿ ಕೋಟಿರ ಕುಟಿರಾಂತರಮಂ ಪುಗಿಸಿ ಬವರಮಂ ಗೆಲ್ದೆನೆಂದು ರಾಗಿಸಿ ಮನೆಗೆ ಒಂದು ನಿದ್ರಾಂಗನಾಸಕ್ತನಾದಂ.
ದುಷ್ಟಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ ಮಾಣೆನೆಂದು ಉಯ್ಯುವಂತೆ ಉಯ್ದು ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ ವಟ ವಿಟಪಿ ಕೋಟರ ಕುಟಿರ ಅಂತರಮಂ ಪುಗಿಸಿ ಭವರಮಂ ಗೆಲ್ದೆನ್ ಎಂದು ರಾಗಿಸಿ ಮನೆಗೆ ಬಂದು ನಿದ್ರಾಂಗನ ಆಸಕ್ತನಾದಂ. ದುಷ್ಟಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ ಮಾಣೆನೆಂದು ಉಯ್ಯುವಂತೆ ಉಯ್ದು. ಈ ರೀತಿಯಾಗಿ ಕವಿದಂತಹ ಕತ್ತಲೆಯಲ್ಲಿ ದುಷ್ಟಬುದ್ಧಿ ತನ್ನ ತಂದೆಯಂ, ದುಷ್ಟಬುದ್ಧಿಯು ತನ್ನ ತಂದೆಯನ್ನು ಕೊಂದಲ್ಲದೆ ಕೊಲ್ಲದೆ ಮಾಣೆನೆಂದು ಬಿಡೆನೆಂದು ಉಯ್ಯುವಂತೆ ಉಯ್ದು ಕರೆದುಕೊಂಡು ಹೋಗುವಂತೆ ಕರೆದೊಯ್ದು ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ. ಬಳ್ಳಾರಿಯ ಮನೆಯಂ ಮಾರಿಯ ಮನೆಗೆ ಅಥವಾ ಮಾರಿಯ ಗುಡಿಗೆ, ಬಳ್ಳಾರಿಯ ಅಂದರೆ ಇಲ್ಲಿ ಮಾರಿಯ ಗುಡಿಗೆ, ಪರಕೆಯ ಹರಕೆಯ ಕುರಿಯಂ ಕುರಿಯನ್ನು ಪುಗಿಸುವಂತೆ ಕರೆದೊಯ್ಯುವಂತೆ ಎಳೆದೊಯ್ಯುವಂತೆ. ವಟ ವಿಟಪಿ ಕೋಟರ ಕುಟಿರ ಅಂತರಮಂ ಪುಗಿಸಿ. ವಟ ವಿಟಪಿ ಕೋಟರ ಕುಟಿರ ಆಲದ ಮರದ ಪೊಟರೆಯಲ್ಲಿ. ವಟ ವಿಟಪಿ ಕೋಟರ ಕುಟಿರ ಅಂದರೆ ಆಲದ ಮರದ ಪೊಟರೆಯಲ್ಲಿ. ಅಂತರಮಂ, ಅಂತರಮಂ ತನ್ನ ತಂದೆಯನ್ನು ಪುಗಿಸಿ ಹೊಗಿಸಿ ಒಳಕ್ಕೆ ನುಗ್ಗಿಸಿ. ಆಲದ ಮರದ ಪೊಟರೆಯ ಒಳಗೆ ತನ್ನ ತಂದೆಯನ್ನ ನುಗ್ಗಿಸಿ ಬವರಮಂ ಗೆಲ್ದೆನ್ ಎಂದು ರಾಗಿಸಿ ಮನೆಗೆ ಬಂದು ನಿದ್ರಾಂಗನಾಸಕ್ತನಾದಂ. ಬವರಂ ವ್ಯಾಜ್ಯವನ್ನು, ಜಗಳವನ್ನು, ಈ ಮೋಸವನ್ನು, ಗೆಲ್ದೆನ್ ನಾನೇ ಗೆದ್ದೆನು ಎಂದು ಎಂದು ರಾಗಿಸಿ ಖುಷಿಪಟ್ಟು ಸಂತೋಷಪಟ್ಟು ಮನೆಗೆ ಬಂದು ತನ್ನ ವಾಸಸ್ಥಾನಕ್ಕೆ ತನ್ನ ಮನೆಗೆ ವಾಪಸ್ಸು ಬಂದು ನಿದ್ರಾಂಗನ ಆಸಕ್ತನಾದಂ, ನೆಮ್ಮದಿಯಿಂದ ನಿದ್ರೆಯನ್ನು ಮಾಡಿದನು. ದಟ್ಟವಾಗಿ ಕವಿದಂತಹ ಕತ್ತಲೆಯಲ್ಲಿ ದುಷ್ಟಬುದ್ಧಿಯು ತನ್ನ ತಂದೆಯನ್ನ ಕೊಲ್ಲದೆ ಬಿಡೆನೆಂದು ಕರೆದುಕೊಂಡು ಹೋಗುವಂತೆ ಕರೆದೊಯ್ಯುತ್ತಾನೆ. ಹೇಗೆ ಕರೆದೊಯ್ಯುತ್ತಾನೆ? ಮಾರಿಯ ಗುಡಿಗೆ ಹರಕೆಯ ಕುರಿಯನ್ನು ಎಳೆದುಕೊಂಡು ಹೋಗುವಂತೆ ದುಷ್ಟಬುದ್ಧಿಯು ತನ್ನ ತಂದೆ ಪ್ರೇಮಮತಿಯನ್ನ ಆ ಆಲದ ಮರದ ಪೊಟರೆಯ ಒಳಕ್ಕೆ ತನ್ನ ತಂದೆಯನ್ನ ಹೋಗಿ ತುರುಕಿ ನುಗ್ಗಿಸಿ ಒಳಕ್ಕೆ ಬಿಟ್ಟು ಬರುತ್ತಾನೆ. ಬರಬೇಕಾದ್ರೆ ವ್ಯಾಜ್ಯವನ್ನೆಲ್ಲ, ಈ ಗಲಾಟೆಯನ್ನೆಲ್ಲ ಗೆದ್ದೆನು, ನಾನೇ ಗೆಲ್ತಿದ್ದೀನಿ ಎಂದು ಖುಷಿಪಟ್ಟು ಮನೆಗೆ ಬಂದು ಆರಾಮವಾಗಿ ನಿದ್ರೆಯನ್ನ ಮಾಡುತ್ತಾನೆ. ಕಳ್ಳನಿಗೆ ಸುಳ್ಳೇ ಶಕ್ತಿಯಾಗಿದೆ, ಸುಳ್ಳೇ ಪ್ರಧಾನವಾಗಿದೆ ಎಂಬ ವಾಕ್ಯದಂತೆ ದುಷ್ಟಬುದ್ಧಿಯು ಮೊದಲೇ, ಎಲ್ಲರಿಗಿಂತ ಮೊದಲೇ ಆತನೇ ಅಯ್ಯೋ ಕೆಟ್ಟೆನೆಂದು ಬಾಯನ್ನು ಹೊಟ್ಟೆಯನ್ನು ಹೊಡೆದುಕೊಳ್ಳುತ್ತಾ ಕೂಗುತ್ತಾ ಬೊಬ್ಬೆ ಹಾಕುತ್ತಾ ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ನನಗೆ ರಕ್ಷಣೆಯೇ ಇಲ್ಲವೆಂದು ಕಳವಳಗೊಂಡು ನುಡಿಯುತ್ತಾ ನಮ್ಮ ಸ್ನೇಹವೆಲ್ಲ ನಾಶವಾಯಿತಲ್ಲ ಎಂದು ಜರಿಯುತ್ತಾ ನೀನೇ ಧರ್ಮಬುದ್ಧಿಯೇ ಕದ್ದೆನೆಂದು ಆರೋಪಿಸುತ್ತಾ ಹೋಗಿ ಅಲ್ಲಿಯೇ ವಿಚಾರ ಮಾಡೋಣ ಎಂದು ಧರ್ಮಬುದ್ಧಿಯನ್ನ ಎಳೆದುಕೊಂಡು ಧರ್ಮಾಧಿಕರಣರಲ್ಲಿಗೆ ಇಬ್ಬರೂ ಕೂಡ ಬರುತ್ತಾರೆ. ಅಲ್ಲಿ ನಡೆದಂತಹ ವಿಚಾರವನ್ನೆಲ್ಲ ವಿಸ್ತಾರವಾಗಿ ಧರ್ಮಾಧಿಕರಣರಿಗೆ ಇವರಿಬ್ಬರು ಹೇಳಿದಾಗ ಕೊನೆಯಲ್ಲಿ ದುಷ್ಟಬುದ್ಧಿ ಈ ರೀತಿಯಾಗಿ ಹೇಳುತ್ತಾನೆ. ಹೊನ್ನೆಲ್ಲವನ್ನ ತೆಗೆದುಕೊಂಡಂತವನು ಧರ್ಮಬುದ್ಧಿಯೇ, ಇದಕ್ಕೆ ಸಾಕ್ಷಿ ಇದೆ. ಸಭಾಸದರು ಸಾಕ್ಷಿಯನ್ನು ಹೇಳು ಎಂದಾಗ ದುಷ್ಟಬುದ್ಧಿಯು ಹೊನ್ನನ್ನ ನಾವಿಬ್ಬರು ಇಡಬೇಕಾದ್ರೆ ನಾನು ಮತ್ತೆ ಈ ಧರ್ಮಬುದ್ಧಿ ಮಾತ್ರವೇ ಇದ್ದದ್ದು, ಮನುಷ್ಯರು ಯಾರೂ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ವಟವೃಕ್ಷ ಆಲದ ಮರವೂ ಇತ್ತು, ಅದೇ ಈ ನಮ್ಮ ಇಬ್ಬರ ವ್ಯಾಜ್ಯಕ್ಕೆ ಸಾಕ್ಷಿ ಎಂದು ಹೇಳುತ್ತಾನೆ. ಆಲದ ಮರವು ಸಾಕ್ಷಿ ಎಂದು ದುಷ್ಟಬುದ್ಧಿಯು ಹೇಳಿದಾಗ ಅದನ್ನು ಕೇಳಿದಂತಹ ಧರ್ಮಾಧಿಕರಣರು ವಿಸ್ಮಯಗೊಳ್ಳುತ್ತಾರೆ.
ಇವನ ಮಾತನ್ನ ಇಂದು ಎಂದು ಕೇಳದಂತಹ ವಿಚಾರ ಇದು. ಈ ಆಶ್ಚರ್ಯವನ್ನ ನೋಡೋಣವೆಂದು ಧರ್ಮಾಧಿಕರಣರು ಧರ್ಮಬುದ್ಧಿಯನ್ನ ಕರೆದು, ನೀನು ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವುದಾದರೆ ಮುಂದುವರಿಯುವ ಎಂದಾಗ, ಧರ್ಮಬುದ್ಧಿಯು ವೃಕ್ಷವು ಸಾಕ್ಷಿ ಹೇಳುತ್ತದೆ ಎಂದು ಈ ಮೊದಲು ಹೇಳಿದವರಾಗಲಿ ಕೇಳಿದವರಾಗಲಿ ಇಲ್ಲ ಎಂದು ಹೇಳುತ್ತಾನೆ. ಆಗ ಧರ್ಮಾಧಿಕರಣದವರು ಮನುಷ್ಯರ ಸುಕೃತ್ಯ ಮತ್ತು ದುಷ್ಕೃತ್ಯಗಳನ್ನು ದೈವಗಳು ತಿಳಿಯುತ್ತವೆ, ಆದುದರಿಂದ ಈ ಸಾಕ್ಷಿಯು ಸರಿಯಾದುದಾಗಿದೆ. ಮರವನ್ನು ಮಾತನಾಡಿಸುವುದು ಮಹತ್ತರವಾದಂತಹ ವಿಚಾರ, ಆದ್ದರಿಂದ ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವುದು ಉತ್ತಮ ಎಂದು ಧರ್ಮಾಧಿಕರಣರು ಹೇಳುತ್ತಾರೆ. ಈ ಮಾತಿಗೆ ಧರ್ಮಬುದ್ಧಿಯು ತುಂಬ ಆಲೋಚಿಸಿ ಒಪ್ಪಿಕೊಳ್ಳುತ್ತಾನೆ. ಆಗ ಧರ್ಮಾಧಿಕರಣರು, ಇಂದು ಹೊತ್ತಾಯಿತು, ಸಂಜೆಯಾಗಿದೆ, ನಾಳೆ ಹೋಗಿ ಕೇಳೋಣ ಸಾಕ್ಷಿಯನ್ನ ಎಂದು ಹೇಳುತ್ತಾರೆ. ಆಗ ಈ ಮಾತನ್ನ ಕೇಳಿದಂತಹ ಎಲ್ಲರೂ ಸಂಜೆಯಾಯಿತು ಎಂದು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ. ಎಲ್ಲರೂ ಮನೆಗೆ ಹೋಗುವಷ್ಟರಲ್ಲಿ ದುಷ್ಟಬುದ್ಧಿಯು ತನ್ನ ಮನೆಗೆ ಓಡಿ ಬಂದು ತನ್ನ ತಂದೆಯ ಕೈಯನ್ನು ಹಿಡಿದು ಯಾರೂ ಇಲ್ಲದಂತಹ ಸ್ಥಳಕ್ಕೆ ಎಳೆದುಕೊಂಡು ಹೋಗಿ ನಡೆದಂತಹ ಘಟನೆಯೆಲ್ಲವನ್ನು ವಿವರಿಸಿ ಹೇಳುತ್ತಾನೆ. ನಿಮ್ಮ ಒಂದು ಮಾತಿನಿಂದ ಅಪ್ಪ, ನಮ್ಮ ಕಷ್ಟಗಳೆಲ್ಲ ದೂರವಾಗಿ ಹಲವು ಕಾಲದವರೆಗೆ ಹಸಿಯದೆ ಉಂಡು ಬಾಳುವಷ್ಟು ಹಣ ದೊರೆಯುತ್ತದೆ. ನೀವು ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೆ. ಆ ಮರದ ಪೊಟರೆಯೊಳಗೆ ಅಡಗಿದ್ದು ಧರ್ಮಬುದ್ಧಿಯೇ ಸಂಪತ್ತೆಲ್ಲವನ್ನು ತೆಗೆದುಕೊಂಡನೆಂದು ನುಡಿಯಿರಿ ಎಂದು ಹೇಳುತ್ತಾನೆ. ಆಗ ದುಷ್ಟಬುದ್ಧಿಯ ಮಾತನ್ನ ಕೇಳಿದಂತಹ ಪ್ರೇಮಮತಿ ದುಷ್ಟಬುದ್ಧಿಯ ತಂದೆ ಹೀಗೆ ಹೇಳುತ್ತಾನೆ, ಬೇರೆಯವರ ಸಂಪತ್ತು ಕದಿಯುವುದು ವಿಶ್ವಾಸಘಾತಕವೂ ಸ್ವಾಮಿದ್ರೋಹವೂ. ಇವೆಲ್ಲ ಏನು ಮಾಡಿದರೂ ಕೆಡುಕನ್ನು ಉಂಟು ಮಾಡುತ್ತವೆ. ಹೀಗೆ ಇದ್ದರೂ ನಿನಗೆ ಇದೆಲ್ಲವೂ ಕೂಡ ತಿಳಿದಿದೆ. ಆದರೂ ನನ್ನನ್ನ ಸಾಕ್ಷಿ ಮಾಡಿ ನುಡಿಸಿ ಸಾಕ್ಷಿ ಹೇಳು ಎಂದು ನನ್ನನ್ನೂ ಕೆಡಿಸಲು ಆಲೋಚಿಸುತ್ತಿದ್ದೀಯ. ನಿನ್ನ ಈ ಕೀಳು ಆಲೋಚನೆಯು ನಮ್ಮ ಕುಲವನ್ನೇ ನಾಶ ಮಾಡುವ ರೀತಿಯಾಗಿದೆ ಎಂದು ಹೇಳುತ್ತಾನೆ. ಅದಕ್ಕೆ ದುಷ್ಟಬುದ್ಧಿಯು, ನಮ್ಮ ಕಾರ್ಯವನ್ನು ಕೆಡಿಸದೆ ನಾನು ಹೇಳಿದಂತೆ ಮಾಡಿ ಎಂದು ತಂದೆಯನ್ನ ಒಪ್ಪಿಸುವಷ್ಟರಲ್ಲಿಯೇ ಸಂಜೆಯಾಗಿ ಕತ್ತಲಾಗುತ್ತದೆ. ಕತ್ತಲು ಎಂತಹ ಪ್ರಖರವಾಗಿರುತ್ತದೆ ಎಂದರೆ ಭೂಮಿಯನ್ನ ಮೆಲ್ಲ ಮೆಲ್ಲನೆ ಆವರಿಸಿಕೊಳ್ಳುತ್ತದೆ. ಹರಡಿದಂತಹ ವಿಶಾಲವಾದ ಆಕಾಶ ಮಂಡಲವನ್ನು ಮುಚ್ಚಿಕೊಳ್ಳುತ್ತದೆ. ದಿಕ್ಕುಗಳನ್ನು ಕೂಡ ಕಣ್ಣಿಗೆ ಕಾಣದಂತೆ ತಡೆದು ಆವರಿಸಿಕೊಳ್ಳುತ್ತದೆ. ಕತ್ತಲೆಯ ಹೊಗೆ ತುಂಬಿಕೊಂಡು ಮಳೆಗಾಲದ ಕಾರ್ಮೋಡದಂತೆ ದಟ್ಟವಾಗಿ ಕಪ್ಪಾಗಿ ಮೋಡ ಕವಿಯುತ್ತದೆ. ಹೇಗೆ ಮೋಡವು ಕತ್ತಲೆಯು ಕಾಣುತ್ತದೆ ಎಂದರೆ ನಾವು ಹಾಕುವಂತಹ ಕಣ್ಣಿನ ಕಾಡಿಗೆಯ ರಾಶಿಯಂತೆ ಕಾಡಿಗೆಯಷ್ಟು ದಟ್ಟವಾಗಿ ಇಡೀ ವಾತಾವರಣ ಕತ್ತಲಾಗುತ್ತದೆ. ಕೋಗಿಲೆಯ ಬಣ್ಣದಂತೆ, ವಿಷ್ಣುವಿನ ದೇಹದ ಕಾಂತಿಯಂತೆ, ಶಿವನ ಕುತ್ತಿಗೆಯ ಬಣ್ಣದಂತೆ ಕ್ರಮೇಣವಾಗಿ ಇಡೀ ಭೂಮಂಡಲವನ್ನು ಕತ್ತಲೆಯು ಆವರಿಸಿಕೊಳ್ಳುತ್ತದೆ. ಆ ಕತ್ತಲೆಯಲ್ಲಿ ದುಷ್ಟಬುದ್ಧಿಯು ತನ್ನ ತಂದೆಯನ್ನು ಕೊಲ್ಲದೆ ಬಿಡೆನೆಂದು ಕರೆದುಕೊಂಡು ಹೋಗುವಂತೆ, ಮಾರಿಯ ಗುಡಿಗೆ ಹರಕೆಯ ಕುರಿಯನ್ನು ಎಳೆದುಕೊಂಡು ಹೋಗುವಂತೆ ಆ ಸಾಕ್ಷಿ ಹೇಳುವಂತಹ ಆಲದ ಮರದ ಪೊಟರೆಯಲ್ಲಿ ತನ್ನ ತಂದೆಯನ್ನ ಮರೆಮಾಚುತ್ತಾನೆ, ಅವಿತುಕೊಳ್ಳುವಂತೆ ಮಾಡುತ್ತಾನೆ. ಹೀಗೆ ಮಾಡಿ ನಾನೇ ಈ ವ್ಯಾಜ್ಯವನ್ನ, ಈ ದುಷ್ಟ ಕಾರ್ಯವನ್ನ ಗೆದ್ದೆನೆಂದು ಖುಷಿಪಟ್ಟು ಸಂತೋಷದಿಂದ ಮನೆಗೆ ಬಂದು ನಿದ್ರೆಯನ್ನ ಮಾಡುತ್ತಾನೆ. ದುಷ್ಟಬುದ್ಧಿಯು ತನ್ನ ತಂದೆ ಪ್ರೇಮಮತಿಯನ್ನ ಮಾರಿಯ ಮನೆಗೆ ಹರಕೆಯ ಕುರಿಯನ್ನು ಕರೆದೊಯ್ಯುವಂತೆ ಆಲದ ಮರದ ಪೊಟರೆಯಲ್ಲಿ ತನ್ನ ತಂದೆಯನ್ನ ಹೊಗಿಸಿ ಅದರ ಒಳಗೆ ಅವಿತುಕೊಳ್ಳುವಂತೆ ಮಾಡಿ ಈ ವ್ಯಾಜ್ಯವನ್ನ ನಾನೇ ಗೆದ್ದೆನೆಂದು ಖುಷಿಪಟ್ಟು ಮನೆಗೆ ಬಂದು ಆರಾಮವಾಗಿ ನಿದ್ರೆಯನ್ನು ಮಾಡುತ್ತಾನೆ. ಮಾರನೆಯ ದಿನ ಆದಿತ್ಯೋದಯಮಾಗಲೊಡಂ ಧರ್ಮಬುದ್ಧಿ
ದೇವಗುರು ದ್ವಿಜ ಪೂಜೆಗಳಂ ಮಾಡುತ್ತುಂ ತಡೆಯೇ ದುಷ್ಟಬುದ್ಧಿ ಮುಖಮಂ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕಿಂತೆಂದಂ. ಆದಿತ್ಯ ಉದಯಂ ಆಗಲೊಡಂ ಧರ್ಮಬುದ್ಧಿ ದೇವ ಗುರು ದ್ವಿಜ ಪೂಜೆಗಳಂ ಮಾಡುತ್ತುಂ ತಡೆಯೇ ದುಷ್ಟಬುದ್ಧಿ ಮುಖಮಂ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕೆ ಇಂತು ಎಂದಂ. ಆದಿತ್ಯ ಉದಯಂ ಆಗಲೊಡಂ ಆದಿತ್ಯ ಉದಯಂ ಆಗಲೊಡಂ ಬೆಳಗಾಗಲು ಬೆಳಗಿನ ಜಾವ ಆದಾಗ ಧರ್ಮಬುದ್ಧಿ ದೇವ ಗುರು ದ್ವಿಜ ಪೂಜೆಗಳಂ ಮಾಡುತ್ತುಂ ತಡೆಯೇ ಧರ್ಮಬುದ್ಧಿ ಧರ್ಮಬುದ್ಧಿಯು ದೇವ ಗುರು ದೇವರ ಗುರುಗಳ ದ್ವಿಜ ಪೂಜೆಗಳಂ ದ್ವಿಜರ ಬ್ರಾಹ್ಮಣರ ಪೂಜೆಗಳನ್ನು ಮಾಡುತ್ತುಂ ಮಾಡುತ್ತಾ ತಡೆಯೇ ಕಳೆಯುತ್ತಿರಲು ಧರ್ಮಬುದ್ಧಿಯು ದೇವರ ಗುರುಗಳ ಬ್ರಾಹ್ಮಣರ ಪೂಜೆಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿರಲು ದುಷ್ಟಬುದ್ಧಿ ಮುಖಂ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕೆ ಇಂತು ಎಂದಂ. ದುಷ್ಟಬುದ್ಧಿಯು ಮುಖಂ ತೊಳೆಯದೆ ಬಂದು ತನ್ನ ಮುಖವನ್ನ ತೊಳೆಯದೆ ಎದ್ದು ಬಂದು ಧರ್ಮಾಧಿಕರಣರಿಗೆ ಇಂತು ಎಂದಂ ಹೀಗೆ ಹೇಳಿದನು. ಬೆಳಗಾದಾಗ ಧರ್ಮಬುದ್ಧಿಯು ದಿನನಿತ್ಯದ ಕಾರ್ಯದಂತೆ ದೇವರಿಗೆ ಗುರುಗಳಿಗೆ ದ್ವಿಜರಿಗೆ ಪೂಜೆಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುತ್ತಾನೆ. ಆದರೆ ದುಷ್ಟಬುದ್ಧಿಯು ಮುಖವನ್ನೂ ತೊಳೆಯದೆ ಓಡಿ ಬಂದು ಧರ್ಮಾಧಿಕರಣರಿಗೆ ಹೀಗೆ ಹೇಳಿದನು. ಪ್ರತ್ಯರ್ಥಿ ಬಂದನಿಲ್ಲ ಪಿರಿದುಂ ಪೊಳ್ತು ಪೋದುದು ಎನಗೆ ಕರ್ತವ್ಯಂ ಆವುದೆಂದು ನುಡಿಯುತ್ತಿರ್ಪನ್ನೆಗಂ ಧರ್ಮಬುದ್ಧಿಯ ಬರವಂ ಕಂಡಾಕ್ಷಣದೊಳ್ ಧರ್ಮಾಧಿಕರಣರ್ ನಡೆಯಿಂ ನಿಮ್ಮೀರ್ವರ ಬವರಮಂ ತೀರ್ದುವಮೆಂದು ವಟವೃಕ್ಷದ ಸಮೀಪಕ್ಕೆ ಒಂದಷ್ಟ ವಿಧಾರ್ಚನೆಯಿಂದರ್ಚಿಸಿ ತದನಂತರ ಮಾಯೀರ್ವರುಮಂ ನುಡಿಸಿ ಬಳಿಕ ಮರನನ್ನಿಂತೆಂದರ್. ಪ್ರತ್ಯರ್ಥಿ ಬಂದನ್ ಇಲ್ಲ ಪಿರಿದುಂ ಪೊಳ್ತು ಪೋದುದು ಎನಗೆ ಕರ್ತವ್ಯಂ ಆವುದು ಎಂದು ನುಡಿಯುತ್ತ ಇರ್ಪ ಅನ್ನೆಗಂ ಧರ್ಮಬುದ್ಧಿಯ ಬರವಂ ಕಂಡು ಆ ಕ್ಷಣದೊಳ್ ಧರ್ಮಾಧಿಕರಣರ್ ನಡೆಯಿಂ ನಿಮ್ಮ ಈರ್ವರ ಬವರಮಂ ತೀರ್ದುವಂ ಎಂದು ವಟವೃಕ್ಷದ ಸಮೀಪಕ್ಕೆ ಬಂದು ಅಷ್ಟವಿಧ ಅರ್ಚನೆಯಿಂದ ಅರ್ಚಿಸಿ ತತ್ ಅನಂತರಂ ಆ ಈರ್ವರುಮಂ ನುಡಿಸಿ ಬಳಿಕ ಆ ಮರನನ್ ಇಂತೆಂದರ್. ಪ್ರತ್ಯರ್ಥಿ ಬಂದನ್ ಇಲ್ಲ ಪಿರಿದುಂ ಪೊಳ್ತು ಪೋದುದು. ಪ್ರತ್ಯರ್ಥಿ ಬಂದನ್ ಇಲ್ಲ, ಪ್ರತ್ಯರ್ಥಿಯೂ ಬಂದಿಲ್ಲ. ವಿರೋಧಿಯವನಾದಂತಹ ಧರ್ಮಬುದ್ಧಿಯು ಇನ್ನೂ ಬಂದಿಲ್ಲ. ಪಿರಿದುಂ ಪೊಳ್ತು ಪೋದುದು ಬಹಳ ಹೊತ್ತಾಯಿತು ಎಂದು ದುಷ್ಟಬುದ್ಧಿಯು ಧರ್ಮಾಧಿಕರಣರಿಗೆ ಹೇಳುತ್ತಾನೆ. ಇನ್ನೂ ಮುಂದುವರೆದು ದುಷ್ಟಬುದ್ಧಿಯು ಎನಗೆ ಕರ್ತವ್ಯಂ ಆವುದು ಎಂದು ನುಡಿಯುತ್ತ ಇರ್ಪ ಅನ್ನೆಗಂ. ಎನಗೆ ಕರ್ತವ್ಯಂ ಆವುದು, ನಾನು ಮಾಡಬೇಕಾದ ಕೆಲಸ ಯಾವುದು ಎಂದು ದುಷ್ಟಬುದ್ಧಿಯು ಕೇಳುತ್ತಾ ಇರ್ಪ ಅನ್ನೆಗಂ. ಇರ್ಪ ಇರುವ ಅನ್ನೆಗಂ ಅಷ್ಟರಲ್ಲಿ ನಾನೇನು ಕೆಲಸ ಮಾಡಬೇಕು, ಪ್ರತ್ಯರ್ಥಿ ಇನ್ನೂ ಬಂದಿಲ್ಲ, ನನ್ನ ಕೆಲಸ ಏನು ಎಂದು ದುಷ್ಟಬುದ್ಧಿಯು ಕೇಳುತ್ತಾ ಇರುವಾಗ ಧರ್ಮಬುದ್ಧಿಯ ಬರವಂ ಕಂಡು ಆ ಕ್ಷಣದೊಳ್ ಧರ್ಮಬುದ್ಧಿಯು ಬರವಂ ಕಂಡು ಬರುತ್ತಿರುವುದನ್ನು ಕಂಡು ಆ ಕ್ಷಣದೊಳ್ ಆ ಕೂಡಲೇ ಧರ್ಮಾಧಿಕರಣರ್ ನಡೆಯಿಂ ನಿಮ್ಮ ಈರ್ವರ ಬವರಮಂ ತೀರ್ದುವಂ ಎಂದು ಆ ಕ್ಷಣದಲ್ಲಿ ಆ ಕೂಡಲೇ ಧರ್ಮಾಧಿಕರಣರು ನಡೆಯಿಂ ನಡೆಯಿರಿ, ನಿಮ್ಮ ಈರ್ವರ ನಿಮ್ಮಿಬ್ಬರ ಬವರಮಂ ಜಗಳವನ್ನು ತೀರ್ದುವಂ ಎಂದು ತೀರ್ಮಾನಿಸುವೆವು ಎಂದು
ವಟವೃಕ್ಷದ ಸಮೀಪಕ್ಕೆ ಬಂದು, ವಟವೃಕ್ಷದ ಆಲದ ಮರದ ಸಮೀಪಕ್ಕೆ ಬಂದು, ಹತ್ತಿರಕ್ಕೆ ಬಂದು ಅಷ್ಟವಿಧ ಅರ್ಚನೆಯಿಂದ ಅರ್ಚಿಸಿ, ಅಷ್ಟವಿಧ ಅರ್ಚನೆಯಿಂದ ಮರವನ್ನ ಅರ್ಚಿಸಿ ಪೂಜಿಸಿ, ತತ್ ಅನಂತರಂ ಆ ಈರ್ವರುಮಂ ನುಡಿಸಿ ಬಳಿಕ ಆ ಮರನನ್ ಇಂತೆಂದರ್. ತತ್ ಅನಂತರಂ ಆ ನಂತರದಲ್ಲಿ ಆ ಈರ್ವರುಮಂ ಅವರಿಬ್ಬರನ್ನು ನುಡಿಸಿ ವಿಚಾರಿಸಿ ಬಳಿಕ ನಂತರದಲ್ಲಿ ಆ ಮರನನ್ ಆ ಮರವನ್ನ ಅಂದರೆ ಆಲದ ಮರವನ್ನ ಕುರಿತು ಇಂತೆಂದರ್ ಹೀಗೆ ಕೇಳಿದರು, ಹೀಗೆಂದರು. ಪ್ರತ್ಯರ್ಥಿಯು ಇನ್ನೂ ಬಂದಿಲ್ಲ, ಬಹಳ ಹೊತ್ತಾಗಿದೆ, ನಾನೇನು ಕೆಲಸ ಮಾಡಬೇಕು, ನನ್ನ ಕರ್ತವ್ಯ ಇಲ್ಲಿ ಏನಿದೆ ಎಂದು ದುಷ್ಟಬುದ್ಧಿಯು ಕೇಳುತ್ತಾ ಇರುವಷ್ಟರಲ್ಲಿ ಧರ್ಮಬುದ್ಧಿಯು ಬರುತ್ತಿರುವುದನ್ನು ಕಂಡ ಕೂಡಲೇ, ನೋಡಿದ ಕೂಡಲೇ ಧರ್ಮಾಧಿಕರಣರು ನಡೆಯಿರಿ, ನಿಮ್ಮಿಬ್ಬರ ಜಗಳವನ್ನು ತೀರ್ಮಾನಿಸುವೆವು ಎಂದು ಆಲದ ಮರದ ಸಮೀಪಕ್ಕೆ ಕರೆದುಕೊಂಡು ಬರುತ್ತಾರೆ. ಎಲ್ಲರೂ ಆಲದ ಮರದ ಸಮೀಪಕ್ಕೆ ಬಂದು ಆಲದ ಮರಕ್ಕೆ ಅಂದರೆ ಪ್ರಕೃತಿ ದೇವಿಯಾದಂತಹ ಆಲದ ಮರವೂ ಕೂಡ ಒಂದು ದೇವತೆ ಎಂದು ಅದಕ್ಕೆ ಅಷ್ಟ ವಿಧಿಗಳ ಅರ್ಚನೆಯಿಂದ ಆ ಆಲದ ಮರವನ್ನು ಪೂಜಿಸಿ ಅರ್ಚಿಸಿ ಆ ನಂತರದಲ್ಲಿ ಅವರಿಬ್ಬರನ್ನು ನಡೆದ ಸಂಗತಿಗಳನ್ನು ವಿಚಾರಿಸಿ ನಂತರ ಕೊನೆಗೆ ಆ ಆಲದ ಮರವನ್ನು ಕುರಿತು ಧರ್ಮಾಧಿಕರಣರು ಹೀಗೆ ಕೇಳುತ್ತಾರೆ, ಹೀಗೆನ್ನುತ್ತಾರೆ. ನೀನಪ್ಪೊಡೆ ಯಕ್ಷಾದಿ ದಿವ್ಯ ದೇವತಾ ವಾಸಮುಂ ಸೇವ್ಯಮುಮಪ್ಪ ವೃಕ್ಷ ಮಧು ಕಾರಣದಿಂ ನಿನ್ನಂ ಸಾಕ್ಷಿ ಮಾಡಿ ಕೇಳ್ದಪೆವು. ನೀನ್ ತಪ್ಪದೆ ನುಡಿಯೆಂದು ಧರ್ಮಾಧಿಕರಣಂ ಧರ್ಮ ಶ್ರವಣಂ ಗೈದುಸಿರದಿರ್ಪುದುಂ ಪೊಳಲೊಳಡಂಗಿರ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು ಧರ್ಮಗತಿಯಂ ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದುಗುಂ ಎಂದು ನುಡಿಯುವಂತೆ ಧರ್ಮಬುದ್ಧಿಯೇ ಧನಮಂ ತೆಗೆದುಕೊಂಡನೆಂದು ನುಡಿಯುವುದುಂ. ನೀನ್ ಅಪ್ಪೊಡೆ ಯಕ್ಷ ಆದಿ ದಿವ್ಯ ದೇವತಾ ಆವಾಸಮುಂ ಸೇವ್ಯಮುಂ ಅಪ್ಪ ವೃಕ್ಷಂ ಅದು ಕಾರಣದಿಂ ನಿನ್ನಂ ಸಾಕ್ಷಿ ಮಾಡಿ ಕೇಳ್ದಪೆವು. ನೀನ್ ತಪ್ಪದೆ ನುಡಿ ಎಂದು ಧರ್ಮಾಧಿಕರಣಂ ಧರ್ಮ ಶ್ರವಣಂ ಗೆಯ್ದು ಉಸಿರದೆ ಇರ್ಪುದುಂ ಪೊಳಲ ಒಳಗೆ ಅಡಂಗಿ ಇರ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಮತಿ ಕೆಟ್ಟು ಧರ್ಮಗತಿಯಂ ಬಿಟ್ಟು ಪ್ರಕೃತಿ ವಿಕೃತಿ ಆದ ಮನುಷ್ಯನ ಆಯುಷ್ಯಂ ಕುಂದುಗುಂ ಎಂದು ನುಡಿಯುವಂತೆ ಧರ್ಮಬುದ್ಧಿಯೇ ಧನಮಂ ತೆಗೆದುಕೊಂಡನ್ ಎಂದು ನುಡಿಯುವುದುಂ. ನೀನ್ ಅಪ್ಪೊಡೆ ಯಕ್ಷ ಆದಿ ದಿವ್ಯ ದೇವತಾ ಆವಾಸಮುಂ ಸೇವ್ಯಮುಂ ಅಪ್ಪ ವೃಕ್ಷಂ. ನೀನಪ್ಪೊಡೆ ನೀನಾದರೋ ಯಕ್ಷ ಆದಿ ಯಕ್ಷಾದಿ ದಿವ್ಯ ದೇವತಾ ಆವಾಸಮುಂ ದಿವ್ಯ ದೇವತೆಗಳ ಆವಾಸಮುಂ ವಾಸಸ್ಥಾನವು ಸೇವ್ಯಮುಂ ಸೇವೆಗೂ ಸೇವೆಗೆ ಯೋಗ್ಯವೂ ಅಪ್ಪ ಆದಂತಹ ವೃಕ್ಷಂ ವೃಕ್ಷವಾಗಿರುವೆ. ಅದು ಕಾರಣದಿಂ ನಿನ್ನಂ ಸಾಕ್ಷಿ ಮಾಡಿ ಕೇಳ್ದಪೆವು. ಅದು ಕಾರಣದಿಂ ಆದ್ದರಿಂದ ನಿನ್ನನ್ನು ಸಾಕ್ಷಿ ಮಾಡಿ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಕೇಳ್ದೆಪೆವು. ನಿನ್ನನ್ನು ನಾವು ಸಾಕ್ಷಿಯಾಗಿ ಕೇಳುತ್ತಿದ್ದೇವೆ, ಕೇಳುವೆವು. ನೀನ್ ತಪ್ಪದೆ ನುಡಿ ಎಂದು ಧರ್ಮಾಧಿಕರಣಂ ಧರ್ಮ ಶ್ರವಣಗೈದು ಉಸಿರದೆ ಇರ್ಪುದುಂ. ನೀನ್ ತಪ್ಪದೆ ನುಡಿ, ನೀನು ಆಲದ ಮರವೇ, ನೀನು ತಪ್ಪದೆ ನುಡಿ, ನಿಜವನ್ನೇ ನುಡಿ ಎಂದು ಧರ್ಮಾಧಿಕರಣರು ಧರ್ಮ ಶ್ರವಣಂ ಗೈದು ಧರ್ಮದ ವಿಚಾರವನ್ನ ಕುರಿತು ಹೇಳಿ ಉಸಿರದೆ ಇರ್ಪುದಂ ಸುಮ್ಮನೆ ಇದ್ದಾಗ, ಮಾತನಾಡದೆ ಇದ್ದಾಗ
ಪೊಳಲ ಒಳಗೆ ಅಡಂಗಿ ಇರ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಮತಿ ಕೆಟ್ಟು. ಪೊಳಲ ಒಳಗೆ ಮರದ ಪೊಟರೆಯ ಒಳಗೆ ಅಡಂಗಿ ಇರ್ದ ಅಡಗಿ ಅವಿತುಕೊಂಡು ಇರ್ದ ಕುಳಿತಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ. ದುಷ್ಟಬುದ್ಧಿಯ ತಂದೆಯಾದಂತಹ ಪ್ರೇಮಮತಿಯು ಮತಿಗೆಟ್ಟು ಅಥವಾ ಬುದ್ಧಿ ಕೆಟ್ಟು ಧರ್ಮಗತಿಯಂಬಿಟ್ಟು ಪ್ರಕೃತಿ ವಿಕೃತಿ ಆದ ಮನುಷ್ಯನ ಆಯುಷ್ಯಂ ಕುಂದುಗುಂ ಎಂದು ನುಡಿವಂತೆ, ಧರ್ಮಗತಿ ಬಿಟ್ಟು ಧರ್ಮದ ಗತಿಯನ್ನ ಬಿಟ್ಟು ಸತ್ಯಧರ್ಮವನ್ನ ಬಿಟ್ಟು ಪ್ರೇಮಮತಿಯು ಪ್ರಕೃತಿಯು ಆದಂತಹ ಮನುಷ್ಯನ ಆಯುಷ್ಯಂ ಕುಂದುಗುಂ ಮನುಷ್ಯನ ಆಯುಷ್ಯ ಕುಂದುವಂತೆ, ಪ್ರಕೃತಿ ಯಾವಾಗ ಕೋಪಿಸಿಕೊಳ್ಳುತ್ತದೋ ಆಗ ಮನುಷ್ಯನ ಆಯುಷ್ಯವು ಕಳೆದು ಹೋಗುತ್ತದೆ ಎಂದು ನುಡಿಯುವಂತೆ ಎಂದು ಜನರು ಹೇಳುವ ಮಾತಿನಂತೆ, ಧರ್ಮಬುದ್ಧಿಯೇ ಧನಮಂ ತೆಗೆದುಕೊಂಡನ್ ಎಂದು ನುಡಿಯುವುದಂ. ಧರ್ಮಬುದ್ಧಿಯೇ ಧನಮಂ ಸಂಪತ್ತನ್ನ ಹಣವನ್ನ ತೆಗೆದುಕೊಂಡಿರುವನು ಎಂದು ಹೇಳಿದನು, ನುಡಿದು ಎಂದು ಹೇಳಿದನು. ಧರ್ಮಾಧಿಕರಣರು ಆಲದ ಮರಕ್ಕೆ, ನೀನಾದರೋ ಯಕ್ಷಾದಿ ದಿವ್ಯ ದೇವತೆಗಳ ವಾಸಸ್ಥಾನವೂ ಆದ ವೃಕ್ಷವಾಗಿರುವೆ, ಆದ್ದರಿಂದ ನಿನ್ನನ್ನು ಸಾಕ್ಷಿ ಮಾಡಿ ನಾವು ಕೇಳುವೆವು, ನೀನು ನಿಜವನ್ನೇ ನುಡಿಯೆಂದು ಧರ್ಮಾಧಿಕರಣರು ಧರ್ಮದ ವಿಚಾರಗಳನ್ನು ಕುರಿತು ಹೇಳಿ ಸುಮ್ಮನೆ ಆದಾಗ, ಮರದ ಪೊಟರೆಯಲ್ಲಿ ಅಡಗಿ ಕುಳಿತಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಬುದ್ಧಿ ಕೆಟ್ಟು ಧರ್ಮಗತಿಯನ್ನ ಸತ್ಯಧರ್ಮವನ್ನ ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯ ಕುಂದುವುದು ಎಂದು ಜನರು ಹೇಳುವ ಮಾತಿನಂತೆ, ಧರ್ಮಬುದ್ಧಿಯೇ ಧನವನ್ನು ತೆಗೆದುಕೊಂಡಿರುವನು ಎಂದು ಹೇಳಿದನು. ನೆರವಿಯುಂ ಧರ್ಮಾಧಿಕರಣಮುಂ ಚೋದ್ಯಂಬಟ್ಟಿರೆ ಧರ್ಮಬುದ್ಧಿ ಚೋದ್ಯಮಿದು ದೈವಮಲ್ಲಕ್ಕು ಮಂತಪ್ಪೊಡೆ ಸತ್ಯಮನೇಕೆ ನುಡಿಯದು. ಇದೇ ನಾನು ಮೊಂದು ಕೃತ್ರಿಮ ಮಾಗಲೇ ವೇಳ್ಕುಮೆಂದ ಮರನಂ ಬಲವೊಂದು ನೋಡಿ ಪಿರಿದಪ್ಪ ಪೊಳಲುಮನಲ್ಲಿಯೇ ಮನುಷ್ಯ ಸಂಚಾರಮಾಗಿರ್ದುದು ಮಂ ಕಂಡು ನಿಶ್ಚಯಿಸಿ ಧರ್ಮಬುದ್ಧಿ ಧರ್ಮಾಧಿಕರಣರ್ಗಿಂತೆಂದಂ ಹುಸಿಯದ ಬೇಹಾರಿಯೇ ಇಲ್ಲ. ನೆರವಿಯುಂ ಧರ್ಮಾಧಿಕರಣಮುಂ ಚೋದ್ಯಂ ಪಟ್ಟಿರೆ ಧರ್ಮಬುದ್ಧಿ ಚೋದ್ಯಂ ಇದು ದೈವಂ ಅಲ್ಲ ಅಕ್ಕುಂ ಅಂತೆ, ಅಪ್ಪೊಡೆ ಸತ್ಯಮನ್ ಏಕೆ ನುಡಿಯದು. ಇದು ಏನಾನು ಒಂದು ಕೃತಿಮಂ ಆಗಲ್ವೇಳ್ಕುಂ ಎಂದು ಆ ಮರನಂ ಬಲ ಬಂದು ನೋಡಿ ಪಿರಿದಪ್ಪ ಪೊಳಲುಮನ್ ಅಲ್ಲಿಯೇ ಮನುಷ್ಯ ಸಂಚಾರಮಂ ಆಗಿ ಇರ್ದುದುಮಂ ಕಂಡು ನಿಶ್ಚಯಿಸಿ ಧರ್ಮಬುದ್ಧಿ ಧರ್ಮಾಧಿಕರಣರ್ಗೆ ಇಂತು ಎಂದಂ ಹುಸಿಯದ ಬೇಹಾರಿಯೇ ಇಲ್ಲ. ನೆರವಿಯುಂ ಧರ್ಮಾಧಿಕರಣಮುಂ ಚೋದ್ಯಂ ಪಟ್ಟಿರೆ ನೆರವಿಯುಂ ನೆರೆದವರು ಅಲ್ಲಿ ಬಂದಂತಹ ಜನರು, ಧರ್ಮಾಧಿಕರಣಮುಂ ಧರ್ಮಾಧಿಕರಣರು ನ್ಯಾಯವನ್ನ ತೀರ್ಮಾನಿಸುವವರು ಇದನ್ನು ಕೇಳಿ ಚೋದ್ಯಂ ಪಟ್ಟಿರೆ ಆಶ್ಚರ್ಯವನ್ನ ಪಟ್ಟರು. ಆಲದ ಮರದ ಮಾತನ್ನ ಕೇಳಿ ನೆರೆದವರು ಧರ್ಮಾಧಿಕರಣರು ಆಶ್ಚರ್ಯವನ್ನ ಪಟ್ಟರು. ಧರ್ಮಬುದ್ಧಿ ಚೋದ್ಯಂ ಇದು ದೈವಂ ಅಲ್ಲ ಅಕ್ಕುಂ ಅಂತೆ, ಅಪ್ಪೊಡೆ ಸತ್ಯಮನ್ ಏಕೆ ನುಡಿಯದು. ಧರ್ಮಬುದ್ಧಿಯೂ ಕೂಡ ಚೋದ್ಯಂ ಆಶ್ಚರ್ಯಚಕಿತನಾಗಿ, ಇದು ದೈವಂ ಅಲ್ಲ ಅಕ್ಕುಂ, ಇದು ದೇವತೆಯಲ್ಲ, ಇದು ದೈವವಾಗಿಲ್ಲ ಅಂತೆ ಅಪ್ಪೊಡೆ, ಇದು ದೇವತೆಯೇ ಆಗಿದ್ದರೆ, ಹಾಗೆ ಆಗಿದ್ದರೆ ಸತ್ಯಮನ್ ಏಕೆ ನುಡಿಯದು, ಅದು ಸತ್ಯವನ್ನು ಏಕೆ ನುಡಿಯದು ಹೇಳುತ್ತಿಲ್ಲ, ಸತ್ಯವನ್ನ ಏಕೆ ನುಡಿಯುತ್ತಿಲ್ಲ. ಇದು ಏನಾನುಂ ಒಂದು ಕೃತಿಮಂ ಆಗಲೇ ವೇಳ್ಕುಂ ಎಂದು
ಆ ಮರನಂ ಬಲ ಬಂದು ನೋಡಿ, ಇದು ಏನಾನುಂ, ಇದು ಏನಾದರೂ ಒಂದು ಕೃತಿಮವಾಗಿರಬೇಕು, ಇದು ಮೋಸವಾಗಿರಬೇಕು, ಆಗಲೇ ವೆಳ್ಕುಂ, ಆಗಿರಲೇಬೇಕು, ಇದು ಏನೋ ಯಾವುದೋ ಮೋಸವಾಗಿರಬೇಕು ಎಂದು ಆ ಮರನಂ, ಆ ಮರವನ್ನ ಬಲ ಬಂದು ಒಂದು ಸುತ್ತು ಹಾಕಿ ಪ್ರದಕ್ಷಿಣೆ ಬಂದು ನೋಡಿ, ಒಂದು ಸುತ್ತು ಹಾಕಿ ನೋಡಿ, ಪಿರಿದು ಅಪ್ಪ ಪೊಳಲುಮನ್, ಅಲ್ಲಿಯೇ ಮನುಷ್ಯ ಸಂಚಾರಂ ಆಗಿ ಇರ್ದುದುಮಂ, ಕಂಡು ನಿಶ್ಚಯಿಸಿ ಧರ್ಮಬುದ್ಧಿ ಧರ್ಮಾಧಿಕರಣರ್ಗೆ ಇಂತು ಎಂದಂ. ಪಿರಿದು ಅಪ್ಪ ಪೊಳಲುಮನ್, ಅಲ್ಲೊಂದು ಪಿರಿದು ದೊಡ್ಡದಾಗಿ ಇರುವಂತಹ ಪಿರಿದು ಅಪ್ಪ ದೊಡ್ಡದಾಗಿ ಇರುವಂತಹ ಪೊಳಲುಮನ್ ಪೊಟರೆಯನ್ನು, ಅಲ್ಲಿಯೇ ಮನುಷ್ಯ ಸಂಚಾರಂ, ಹಾಗೂ ಅಲ್ಲಿಯೇ ಮನುಷ್ಯನ ನಡೆದಾಡಿರುವಂತಹ ಕುರುಹು ಸಾಕ್ಷಿಯೂ ಆಗಿ ಇರ್ದುದುಮಂ, ಇದ್ದುದನ್ನು ಕಂಡು ನಿಶ್ಚಯಿಸಿ ನೋಡಿ ಗಮನಿಸಿ ಧರ್ಮಬುದ್ಧಿಯು ಧರ್ಮಾಧಿಕರಣರಿಗೆ ಇಂತು ಎಂದಂ, ಹೀಗೆ ಹೇಳಿದನು. ಹುಸಿಯದ ಬೇಹಾರಿಯೇ ಇಲ್ಲ ಸ್ವಾಮಿ, ಹುಸಿಯದ ಸುಳ್ಳು ಹೇಳದ ಬೇಹಾರಿಯೇ ವ್ಯಾಪಾರಿಯೇ ಇಲ್ಲ. ಆಲದ ಮರದ ಪೊಟರೆಯಿಂದ ಧರ್ಮಬುದ್ಧಿಯೇ ಕಳ್ಳನು ಎಂದು ವಾಣಿಯು ಕೇಳಿಸಿದಾಗ ಅಲ್ಲಿ ನೆರೆದವರು ಧರ್ಮಾಧಿಕರಣರು ಇದನ್ನ ಕೇಳಿ, ಆ ಮಾತನ್ನ ಕೇಳಿ ಆಶ್ಚರ್ಯಪಡುತ್ತಾರೆ. ಅದರಂತೆಯೇ ಧರ್ಮಬುದ್ಧಿಯೂ ಕೂಡ ಆಶ್ಚರ್ಯಚಕಿತನಾಗಿ, ಇದು ದೈವವಲ್ಲ, ಇದು ದೈವವೇ ಆಗಿದ್ದರೆ ಅದು ಸತ್ಯವನ್ನೇಕೆ ನುಡಿಯದು ಎಂದು ಯೋಚಿಸಿ, ಇದು ಏನಾದರೂ ಒಂದು ಮೋಸವಾಗಿರಬೇಕು ಎಂದು ಆಲೋಚಿಸಿ ಅವನು ಆ ಮರವನ್ನ ಒಂದು ಸುತ್ತು ಹಾಕಿ ನೋಡುತ್ತಾನೆ. ಆಗ ಆ ಆಲದ ಮರದಲ್ಲಿ ಒಂದು ದೊಡ್ಡ ಪೊಟರೆಯು ಹಾಗೂ ಅಲ್ಲಿ ಮನುಷ್ಯರ ಸಂಚಾರವಾದಂತಹ, ಮನುಷ್ಯರು ಓಡಾಡಿರುವಂತಹ ಹೆಜ್ಜೆಯ ಗುರುತುಗಳು ಇದ್ದುದನ್ನ ನೋಡುತ್ತಾನೆ. ಅದನ್ನ ಗಮನಿಸಿದಂತಹ ಧರ್ಮಬುದ್ಧಿಯು ಧರ್ಮಾಧಿಕರಣರಿಗೆ ಹೀಗೆ ಹೇಳುತ್ತಾನೆ, ಸ್ವಾಮಿ, ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲಿಲ್ಲ ಎಂದು ಹೇಳುತ್ತಾ ಇನ್ನೂ ಮುಂದುವರೆದು ಧರ್ಮಬುದ್ಧಿಯು, ನಾಂ ಬೇಹಾರಿಯಪ್ಪುದರಿಂದೆಮ್ಮ ವೃತ್ತಿ ಧರ್ಮಕ್ಕೆ ಧರ್ಮಬುದ್ಧಿ ಅಧರ್ಮಬುದ್ಧಿಯಾಗಿ ಧನಮಂ ವಂಚಿಸಿಕೊಂಡೆನ್ನ ಮನೆಗುಯ್ವೆನೆಂಬನ್ನೆಗಂ ನೇಸರ್ ಮೂಡಿದೊಡುಯ್ಯಲಿಂಬಿಲ್ಲದೆ ಮರದ ಪೊಳಲೊಳಗಿಟ್ಟು ಬಂದು ಮರುದಿವಸಂ ಪೋಗಿ ನೋಳ್ಪನ್ನೆಗಂ ಆ ಪೊನ್ನನ್ನೊಂದು ಪನ್ನಗಂ ಸುತ್ತಿ ಪಟ್ಟಿರ್ದೊಡೆ ಕೊಳಲಂಜಿ ಪೋದೆಂ ನೀ ಮಿಲ್ಲಿರ್ದಂತೆ ನೋಡುತ್ತುಮ್ಮಿರಿಂ. ನಾನ್ ಬೇಹಾರಿ ಅಪ್ಪುದು ಅದರಿಂದ ಎಮ್ಮ ವೃತ್ತಿ ಧರ್ಮಕ್ಕೆ ಧರ್ಮಬುದ್ಧಿ ಅಧರ್ಮಬುದ್ಧಿ ಆಗಿ ಧನಮಂ ವಂಚಿಸಿಕೊಂಡು ಎನ್ನ ಮನೆಗೆ ಉಯ್ವೆನ್ ಎಂಬ ಅನ್ನೆಗಂ ನೇಸರ್ ಮೂಡಿದೊಡೆ ಉಯ್ಯಲ್ ಇಂಬು ಇಲ್ಲದೆ ಮರದ ಪೊಳಲ ಒಳಗೆ ಇಟ್ಟು ಬಂದು ಮರುದಿವಸಂ ಪೋಗಿ ನೋಳ್ಪ ಅನ್ನೆಗಂ ಆ ಪೊನ್ನನ್ ಒಂದು ಪನ್ನಗಂ ಸುತ್ತಿಪಟ್ಟು ಇರ್ದೊಡೆ ಕೊಳಲ್ ಅಂಜಿ ಪೋದೆಂ ನೀಂ ಇಲ್ಲಿ ಇರ್ದು ಅಂತೆ ನೋಡುತ್ತುಂ ಇರಿಂ. ನಾಂ ಬೇಹಾರಿ ಅಪ್ಪುದು ಅದರಿಂದ, ಧರ್ಮಬುದ್ಧಿಯು ಇನ್ನೂ ಮುಂದುವರೆದು, ನಾಂ ಬೇಹಾರಿ ಅಪ್ಪುದು ಅದರಿಂದ, ನಾನು ವ್ಯಾಪಾರಿಯಾದುದರಿಂದ ಎಮ್ಮ ವೃತ್ತಿ ಧರ್ಮಕ್ಕೆ ಧರ್ಮಬುದ್ಧಿ ಅಧರ್ಮಬುದ್ಧಿ ಆಗಿ, ಎಮ್ಮ ವೃತ್ತಿ ಧರ್ಮಕ್ಕೆ ನನ್ನ ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ ಧರ್ಮಬುದ್ಧಿ ಧರ್ಮಬುದ್ಧಿಯು ಅಧರ್ಮಬುದ್ಧಿಯಾಗಿ ಕೆಟ್ಟ ಬುದ್ಧಿಯಾಗಿ ಧನಮಂ ವಂಚಿಸಿಕೊಂಡು ಎನ್ನ ಮನೆಗೆ ಉಯ್ವೆನ್ ಎಂಬ ಅನ್ನೆಗಂ ನೇಸರ್ ಮೂಡಿದೊಡೆ ಧನಮಂ ಹಣವನ್ನ ಸಂಪತ್ತನ್ನ ವಂಚಿಸಿಕೊಂಡು ಮೋಸ ಮಾಡಿ ಕಳ್ಳತನ ಮಾಡಿ ವಂಚಿಸಿಕೊಂಡು ಎನ್ನ ಮನೆಗೆ ನನ್ನ ಮನೆಗೆ ಉಯ್ವೆನ್ ಎಂಬ ತೆಗೆದುಕೊಂಡು
ಹೋಗಬೇಕು ಅನ್ನೆಗಂ ಎನ್ನುವಷ್ಟರಲ್ಲಿ ನೇಸರನ್ ಮೂಡಿದೊಡೆ ನೇಸರ್ ಸೂರ್ಯನು ಮೂಡಿದೊಡೆ ಸೂರ್ಯನು ಮೂಡಿ ಬೆಳಗಾಯಿತು. ಆದ್ದರಿಂದ ನಾನು ಉಯ್ಯಲ್ ಇಂಬು ಇಲ್ಲದೆ ಮರದ ಪೊಳಲ ಒಳಗೆ ಇಟ್ಟು ಬಂದು ಉಯ್ಯಲ್ ಇಂಬು ಇಲ್ಲದೆ ಉಯ್ಯಲ್ ತೆಗೆದುಕೊಂಡು ಹೋಗಲು ಇಂಬು ಇಲ್ಲದೆ ಸಾಧ್ಯವಾಗದೆ ಮರದ ಪೊಳಲ ಒಳಗೆ ಮರದ ಪೊಟರೆಯ ಒಳಗೆ ಇಟ್ಟು ಬಂದೆನು. ಮರುದಿವಸಂ ಪೋಗಿ ನೋಳ್ಪಂ ಅನ್ನೆಗಂ ಆ ಪೊನ್ನನ್ ಒಂದು ಪನ್ನಗಂ ಸುತ್ತಿಪಟ್ಟು ಇರ್ದೊಡೆ. ಮರುದಿವಸಂ ಮಾರನೆಯ ದಿನ ಪೋಗಿ ನೋಳ್ಪ ಹೋಗಿ ನೋಡುವ ಅಷ್ಟರಲ್ಲಿ ಅನ್ನೆಗಂ ನೋಳ್ಪ ಅನ್ನೆಗಂ ನೋಡುವಷ್ಟರಲ್ಲಿ ಮರುದಿನ ಹೋಗಿ ನೋಡುವಷ್ಟರಲ್ಲಿ ಆ ಪೊನ್ನನ್ ಆ ಸಂಪತ್ತನ್ನ ಒಂದು ಪನ್ನಗಂ ಒಂದು ಸರ್ಪವು ಒಂದು ಹಾವು ಸುತ್ತಿಪಟ್ಟು ಸುತ್ತಿಕೊಂಡು ಇರ್ದೊಡೆ ಮಲಗಿರುವುದನ್ನ ನೋಡಿ ಕೊಳಲ್ ಅಂಜಿಪೋದೆಂ ಕೊಳಲ್ ಆ ಹೊನ್ನನ್ನ ತೆಗೆದುಕೊಂಡು ಹೋಗಲು ಅಂಜಿಪೋದೆಂ ಹೆದರಿದೆನು ಭಯಪಟ್ಟೆನು. ನೀಂ ಇಲ್ಲಿ ಇರ್ದು ಅಂತೆ ನೋಡುತ್ತುಂ ಇರಿಂ ನೀಂ ಇಲ್ಲಿ ಇರ್ದು ನೀವೆಲ್ಲ ಇಲ್ಲಿಯೇ ಇರ್ದು ಇಲ್ಲಿಯೇ ಇದ್ದು ಅಂತೆ ಹಾಗೆಯೇ ನೋಡುತ್ತಮ್ಮಿರಿ ನೋಡುತ್ತಾ ನೀವಿರಿ ನೋಡುತ್ತೀರಿ. ಧರ್ಮಬುದ್ಧಿಯು ಇನ್ನೂ ಮುಂದುವರೆದು ನಾನು ವ್ಯಾಪಾರಿಯಾದುದರಿಂದ ನನ್ನ ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ ಧರ್ಮಬುದ್ಧಿಯು ಕೆಟ್ಟ ಬುದ್ಧಿಯಾಗಿ ಧನವನ್ನು ಸಂಪತ್ತನ್ನು ವಂಚಿಸಿ ನನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಸೂರ್ಯನು ಮೂಡಿ ಬೆಳಗಾಯಿತು. ಆದ್ದರಿಂದ ಸಂಪತ್ತನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಅದನ್ನು ಮರದ ಪೊಟರೆಯಲ್ಲಿಟ್ಟು ಬಂದೆನು. ಮರುದಿವಸ ಹೋಗಿ ನೋಡುವಷ್ಟರಲ್ಲಿ ಆ ಸಂಪತ್ತನ್ನು ಒಂದು ಸರ್ಪವು ಸುತ್ತಿಕೊಂಡು ಮಲಗಿರುವುದನ್ನು ನೋಡಿ ಅದನ್ನು ತೆಗೆದುಕೊಂಡು ಹೋಗಲು ನಾನು ಭಯಪಟ್ಟೆನು. ನೀವೆಲ್ಲ ಇಲ್ಲಿಯೇ ಇದ್ದು ನೋಡುತ್ತೀರಿ ಎಂದು ಧರ್ಮಬುದ್ಧಿಯು ಪೊಳಲೊಳಗೆ ಪೊಗೆಯ ನಿಕ್ಕಿ ಪಾವಂ ಪೊರಮಡಿಸಿ ಕಳ್ದುಕೊಂಡೊಡವೆಯಂ ಕೂಡುವೆನೆಂದು ಧರ್ಮಬುದ್ಧಿ ಪುಲ್ಲಂ ಪುಳ್ಳಿಯಂ ತರಿಸಿಯ ಪೊಳಲೊಳಡಗಿಸಿ ತುಂಬಿ ದುಷ್ಟಬುದ್ಧಿಯ ಮನೆಯೊಳ್ ಕಿಚ್ಚ ನಿಕ್ಕುವಂತೆ ಕಿಚ್ಚ ನಿಕ್ಕಲೊಡಂ ಪೊಗೆ ಸುತ್ತಿ ಯುರಿಯಟ್ಟಲ್ ಪ್ರೇಮಮತಿ ಧೃತಿಗೆಟ್ಟು ಪುಯ್ಯಲಿಟ್ಟು ಪೊಳಲೊಳಗಿಂದಂ ಸುರುಳ್ದುರುಳ್ದು ಕಂಠಗತ ಪ್ರಾಣನಾಗಿರ್ಪುದುಂ ಧರ್ಮಾಧಿಕರಣರ್ ಕಂಡು ದುಷ್ಟಬುದ್ಧಿಯ ತಂದೆಯಪ್ಪುದಂ ಸಂದೆಯ ಮಿಲ್ಲೆಂದರಿದು ಆ ಪಾಪಕರ್ಮನಪ್ಪ ದುಷ್ಪುತ್ರನಿಂ ನಿನಗಿಂತಿಪ್ಪ ದುರ್ಮರಣಂ ಸಮನಿಸಿದುದೆಂದು ನುಡಿವುದುಂ. ಪೊಳಲ ಒಳಗೆ ಪುಗೆಯನ್ ಇಕ್ಕಿ ಪಾವಂ ಪೊರಮಡಿಸಿ ಕಳ್ದುಕೊಂಡ ಒಡವೆಯಂ ಕುಡುವೆನ್ ಎಂದು ಧರ್ಮಬುದ್ಧಿ ಪುಲ್ಲಂ ಪುಳ್ಳಿಯಂ ತರಿಸಿ ಆ ಪೊಳಲ ಒಳಗೆ ಅಡಸಿ ತುಂಬಿ ದುಷ್ಟಬುದ್ಧಿಯ ಮನೆಯೊಳ್ ಕಿಚ್ಚನ್ ಇಕ್ಕುವಂತೆ ಕಿಚ್ಚನ್ ಇಕ್ಕಲು ಒಡಂ ಪೊಗೆ ಸುತ್ತಿ ಉರಿ ಅಟ್ಟಲ್ ಪ್ರೇಮಮತಿ ಧೃತಿ ಕೆಟ್ಟು ಪುಯ್ಯಲ್ ಇಟ್ಟು ಪೊಳಲ ಒಳಗಿಂದಂ ಸುರುಳ್ದು ಉರುಳ್ದು ಕಂಠಗತ ಪ್ರಾಣನ್ ಆಗಿರ್ಪುದುಂ ಧರ್ಮಾಧಿಕರಣರ್ ಕಂಡು ದುಷ್ಟಬುದ್ಧಿಯ ತಂದೆ ಅಪ್ಪುದಂ ಸಂದೇಯಂ ಇಲ್ಲಂ ಎಂದು ಅರಿದು ಈ ಪಾಪಕರ್ಮನ್ ಅಪ್ಪ ದುಷ್ಪುತ್ರನಿಂ ನಿನಗೆ ಇಂತು ಅಪ್ಪ ದುರ್ಮರಣಂ ಸಮನಿಸಿದುದು ಎಂದು ನುಡಿವುದುಂ. ಪೊಳಲ ಒಳಗೆ ಪುಗೆಯನ್ ಇಕ್ಕಿ ಪಾವಂ ಪೊರಮಡಿಸಿ ಕಳ್ದುಕೊಂಡ ಒಡವೆಯಂ ಕುಡುವೆನ್. ಪೊಳಲ ಒಳಗೆ ಪೊಟರೆಯ ಒಳಗೆ ಪುಗೆಯನ್ ಇಕ್ಕಿ ಹೊಗೆಯನ್ನು ಹಾಕಿ ಪಾವಂ ಪೊರಮಡಿಸಿ ಹಾವನ್ನು ಹೊರ ಹೋಗುವಂತೆ ಮಾಡಿ ಕಳ್ದುಕೊಂಡ ಕದ್ದಿರುವಂತಹ ಒಡವೆಯನ್ನು ಕೊಡುವೆನು ಎಂದು ಧರ್ಮಬುದ್ಧಿ ಪುಲ್ಲಂ ಪುಳ್ಳಿಯಂ ತರಿಸಿ ಆ ಪೊಳಲ ಒಳಗೆ ಅಡಸಿ ತುಂಬಿ ಎಂದು ಧರ್ಮಬುದ್ಧಿ ಪೊಟರೆಯೊಳಗೆ ಹೊಗೆಯನ್ನು ಹಾಕಿ
ಹಾವನ್ನು ಹೊರಹೋಗುವಂತೆ ಮಾಡಿ ಕದ್ದ ಒಡವೆಯನ್ನು ಕೊಡುವೆನು ಎಂದು ಧರ್ಮಬುದ್ಧಿಯು ಪುಲ್ಲಂ ಪುಳ್ಳಿಯಂ ತರಿಸಿ ಹುಲ್ಲನ್ನು ಪುಳ್ಳಿಯಂ ಕಟ್ಟಿಗೆಯನ್ನು ತರಿಸಿ ತೆಗೆದುಕೊಂಡು ಬಂದು ಆ ಪೊಳಲ ಒಳಗೆ ಅದನ್ನು ಆ ಪೊಟರೆಯಲ್ಲಿ ಅಡಸಿ ತುರುಕಿ ತುಂಬಿಸಿ ದುಷ್ಟಬುದ್ಧಿಯ ಮನೆಯೊಳ್ ಕಿಚ್ಚನ್ ಇಕ್ಕುವಂತೆ ಕಿಚ್ಚನ್ ಇಕ್ಕಲ್. ಧರ್ಮಬುದ್ಧಿಯು ಹುಲ್ಲು ಕಟ್ಟಿಗೆಯನ್ನು ತರಿಸಿ ಹೇಗೆ ಪೊಟರೆಯಲ್ಲಿ ತುರುಕುತ್ತಾನೆ ಎಂದರೆ, ದುಷ್ಟಬುದ್ಧಿಯ ಮನೆಗೆ ಕಿಚ್ಚನ್ ಇಕ್ಕುವಂತೆ ಬೆಂಕಿಯನ್ನು ಹಾಕುವಂತೆ ಕಿಚ್ಚನ್ ಇಕ್ಕಲ್ ಬೆಂಕಿಯನ್ನು ಹಾಕುತ್ತಾನೆ. ಆಗ ಒಡಂ ಪೊಗೆ ಸುತ್ತಿ ಉರಿ ಅಟ್ಟಲ್ ಪ್ರೇಮಮತಿ ಧೃತಿ ಕೆಟ್ಟು. ಒಡಂ ಹೊಗೆಯು ಆ ಸಂದರ್ಭದಲ್ಲಿ ಬೆಂಕಿ ಹಾಕಿದ ಕೂಡಲೇ ಹೊಗೆಯು ಸುತ್ತಿಕೊಂಡು ಉರಿ ಅಟ್ಟಲ್ ಬೆಂಕಿಯು ಉರಿಯತೊಡಗಲು ಪ್ರೇಮಮತಿ ದುಷ್ಟಬುದ್ಧಿಯ ತಂದೆಯಾದಂತಹ ಪ್ರೇಮಮತಿಯು ಒಳಗಿದ್ದುಕೊಂಡಿದ್ದಂತಹ ಪ್ರೇಮಮತಿಯು ಧೃತಿ ಕೆಟ್ಟು ಭಯಪಟ್ಟು ಧೈರ್ಯಗೆಟ್ಟು ಬೆಂಕಿಗೆ ಹಾಕಿದಂತಹ ಬೆಂಕಿಗೆ ಹೆದರಿ ಪುಯ್ಯಲ್ ಇಟ್ಟು ಪೊಳಲ ಒಳಗಿಂದಂ ಸುರುಳ್ದು ಕಂಠಗತ ಪ್ರಾಣನ್ ಆಗಿರ್ಪುದುಂ. ಪುಯ್ಯಲ್ ಇಟ್ಟು ಕೂಗುತ್ತಾ ಕಾಪಾಡಿ ಕಾಪಾಡಿ ಎಂದು ಬೊಬ್ಬೆ ಹಾಕುತ್ತಾ ಪೊಳಲ ಒಳಗಿಂದಂ ಪೊಟರೆಯ ಒಳಗಿಂದ ಸುರುಳ್ದು ಹೊರಳಿಕೊಂಡು ಉರುಳಿಕೊಂಡು ಕಂಠಗತ ಪ್ರಾಣನ್ ಆಗಿರ್ಪುದುಂ. ಕಂಠಗತ ಹೆದರಿ ಉಸಿರನ್ನ ಪ್ರಾಣವನ್ನ ಗಂಟಲಲ್ಲಿ ಇಟ್ಟುಕೊಂಡವನಂತೆ ಕೂಗುತ್ತಾ ಹೊರಗೆ ಬಂದನು. ಅವನ ಕಿರುಚಾಟವನ್ನ ಕೇಳಿದಂತಹ ಧರ್ಮಾಧಿಕರಣರ್ ಕಂಡು ದುಷ್ಟಬುದ್ಧಿಯ ತಂದೆ ಅಪ್ಪುದಂ ಸಂದೇಯಂ ಇಲ್ಲಂ ಎಂದು ಧರ್ಮಾಧಿಕರಣರು ಕಂಡು ನೋಡಿ, ಇವನು ದುಷ್ಟಬುದ್ಧಿಯ ತಂದೆ, ಈತನು ದುಷ್ಟಬುದ್ಧಿಯ ತಂದೆ ಅಪ್ಪುದಂ ಎಂಬುದರಲ್ಲಿ ಸಂದೇಯಂ ಇಲ್ಲ, ಯಾವುದೇ ಸಂಶಯವಿಲ್ಲ ಎಂದು ಹೇಳಿ ಅರಿದು ಈ ಪಾಪಕರ್ಮನ್ ಅಪ್ಪ ದುಷ್ಪುತ್ರನಿಂ ನಿನಗೆ ಇಂತು ಅಪ್ಪ ದುರ್ಮರಣಂ ಸಮನಿಸುದುದು ಎಂದು ನುಡಿಯುವುದುಂ. ಅರಿದು ಈತನು ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಎಂದು ತಿಳಿದು ಅರಿತು ಈ ಪಾಪಕರ್ಮನ್ ಅಪ್ಪ, ಈ ಪಾಪಕರ್ಮನಾಗಿರುವ ದುಷ್ಪುತ್ರನಿಂ ದುಷ್ಟ ಪುತ್ರನಿಂದ ನಿನಗೆ ಇಂತು ಅಪ್ಪ, ನಿನಗೆ ಈ ರೀತಿಯಾಗಿ ದುರ್ಮರಣ ಸಮನಿಸುದುದು ಸಂಭವಿಸಿತು ಎಂದು ನುಡಿಯುವುದಂ ಎಂದರು ಧರ್ಮಾಧಿಕರಣರು. ಪೊಟರೆಯ ಒಳಗೆ ಹೊಗೆಯನ್ನ ಹಾಕಿ ಹಾವನ್ನು ಹೊರ ಹೋಗುವಂತೆ ಮಾಡಿ ಕದ್ದ ಒಡವೆಯನ್ನು ಕೊಡುವೆನು ಎಂದು ಧರ್ಮಬುದ್ಧಿಯು ಹುಲ್ಲು ಕಟ್ಟಿಗೆಯನ್ನು ತರಿಸಿ ಅದನ್ನು ಪೊಟರೆಯ ಹೊಳಕ್ಕೆ ತುರುಕಿ ತುಂಬಿ ದುಷ್ಟಬುದ್ಧಿಯ ಮನೆಗೆ ಬೆಂಕಿ ಹಾಕುವಂತೆ ಬೆಂಕಿಯನ್ನು ಹಾಕುತ್ತಾನೆ. ಇದರ ಪರಿಣಾಮವಾಗಿ ಪೊಟರೆಯಲ್ಲಿ ಹೊಗೆ ಸುತ್ತಿ ಬೆಂಕಿ ಉರಿಯತೊಡಗಲು ಒಳಗಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಧೈರ್ಯಗೆಟ್ಟು ಕೂಗುತ್ತಾ ಬೊಬ್ಬೆ ಹಾಕುತ್ತಾ ಪೊಟರೆಯ ಒಳಗಿಂದ ಹೊರಳಿ ಉರುಳಿ ಅವನ ಕಂಠದಲ್ಲಿಯೇ ಪ್ರಾಣವು ಉಳಿದಿರುವಂತೆ ಜೋರಾಗಿ ಕೂಗುತ್ತಾ ಹೊರಬರುತ್ತಾನೆ. ಈ ಕೂಗಾಟವನ್ನು ಕೇಳಿದಂತಹ ಧರ್ಮಾಧಿಕರಣರು ಇವನು ದುಷ್ಟಬುದ್ಧಿಯ ತಂದೆ ಎಂಬುದರಲ್ಲಿ ಸಂಶಯವಿಲ್ಲ ಎಂದು ಅರಿತು ತಿಳಿದು ಈ ಪಾಪಕರ್ಮನಾಗಿರುವ ದುಷ್ಟ ಪುತ್ರನಿಂದ ಅಂದರೆ ದುಷ್ಟಬುದ್ಧಿಯಿಂದ ಪ್ರೇಮಮತಿಯೇ ನಿನಗೆ ಇಂಥ ದುರ್ಮರಣ ಸಂಭವಿಸಿತು ಎಂದು ಧರ್ಮಾಧಿಕರಣರು ಹೇಳುತ್ತಾರೆ. ಹೀಗೆ ಧರ್ಮಬುದ್ಧಿಯು ಸತ್ಯವನ್ನು ಹಾಗೂ ಕಳ್ಳತನವನ್ನ ಯಾರು ಮಾಡಿದ್ದಾರೆ ಎಂಬ ವಿಚಾರವನ್ನ ಇಡೀ ಸಮಾಜಕ್ಕೆ ಈ ಮುಖಾಂತರವಾಗಿ ತನ್ನ ಬುದ್ಧಿವಂತಿಕೆಯ ಮುಖಾಂತರವಾಗಿ ತೋರ್ಪಡಿಸುತ್ತಾನೆ. ದುಷ್ಟಬುದ್ಧಿಯು ತನ್ನ ತಂದೆ ಪ್ರೇಮಮತಿಯನ್ನ ಆಲದ ಮರದ ಪೊಟರೆಯಲ್ಲಿ ಅಡಗಿಸಿ ವ್ಯಾಜ್ಯವನ್ನ ಗೆದ್ದೆನೆಂದು ಖುಷಿಪಟ್ಟು ಮನೆಗೆ ಬಂದು ನಿದ್ರೆಯನ್ನ ಮಾಡುತ್ತಾನೆ.
ಮರುದಿನ ಬೆಳಗ್ಗೆ ಧರ್ಮಬುದ್ಧಿಯು ದೇವರು, ಗುರುಗಳು ದ್ವಿಜ ಪೂಜೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುತ್ತಾನೆ. ಆ ಸಂದರ್ಭದಲ್ಲಿ ದುಷ್ಟಬುದ್ಧಿಯು ಬೆಳ್ಳಂಬೆಳಗ್ಗೆ ಎದ್ದು ಮುಖವನ್ನೂ ತೊಳೆಯದೆ ಬಂದು ಧರ್ಮಾಧಿಕರಣರಿಗೆ ಹೀಗೆ ಹೇಳುತ್ತಾನೆ: ಪ್ರತ್ಯರ್ಥಿ ಬಂದಿಲ್ಲ, ಬಹಳ ಹೊತ್ತಾಯಿತು, ನಾನೇನು ಮಾಡಬೇಕು ಎಂದು ದುಷ್ಟಬುದ್ಧಿಯು ಕೇಳುತ್ತಾ ಇರುವಂತಹ ಅಷ್ಟರಲ್ಲಿಯೇ ಧರ್ಮಬುದ್ಧಿಯು ಬರುತ್ತಿರುವುದನ್ನು ಕಂಡ ಕೂಡಲೇ ಧರ್ಮಾಧಿಕರಣರು, ನಡೆಯಿರಿ, ನಿಮ್ಮಿಬ್ಬರ ಜಗಳವನ್ನು ನಾವು ತೀರ್ಮಾನಿಸುವೆವು ಎಂದು ಆಲದ ಮರದ ಸಮೀಪಕ್ಕೆ ಬಂದು ಆಲದ ಮರಕ್ಕೆ, ಪ್ರಕೃತಿಯ ದೇವತೆಗೆ ವಿಶಿಷ್ಟ ಅಷ್ಟವಿಧಿಯರ್ಚನೆಯಿಂದ ಮರವನ್ನು ಪೂಜಿಸಿ ಅರ್ಚಿಸಿ, ತದನಂತರ ಅವರಿಬ್ಬರನ್ನು ವಿಚಾರಿಸಿ ಕೊನೆಯಲ್ಲಿ ಆ ಆಲದ ಮರವನ್ನು ಕುರಿತು ಧರ್ಮಾಧಿಕರಣರು ಹೀಗೆ ಹೇಳುತ್ತಾರೆ: ಆಲದ ಮರವೇ, ನೀನಾದರೋ ಯಕ್ಷಾದಿ ದಿವ್ಯ ದೇವತೆಗಳ ವಾಸಸ್ಥಾನವೂ ಆದ ವೃಕ್ಷವಾಗಿರುವೆ. ಆದ್ದರಿಂದ ನಿನ್ನನ್ನು ಸಾಕ್ಷಿ ಮಾಡಿ ಈಗ ಕೇಳುತ್ತಿದ್ದೇವೆ. ನೀನು ನಿಜವನ್ನೇ ನುಡಿ ಎಂದು ಧರ್ಮಾಧಿಕರಣರು ಧರ್ಮದ ವಿಚಾರಗಳನ್ನು ಹೇಳಿ ತಮ್ಮ ಮಾತನ್ನು ನಿಲ್ಲಿಸುತ್ತಾರೆ. ಆಗ ಮರದ ಪೊಟರೆಯಲ್ಲಿ ಅಡಗಿ ಕುಳಿತಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಬುದ್ಧಿ ಕೆಟ್ಟು ಧರ್ಮಗತಿಯನ್ನ, ಸತ್ಯ ಧರ್ಮವನ್ನು ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯ ಕುಂದುವುದು ಎಂದು ಜನರು ಹೇಳುವಂತೆ ಧರ್ಮಬುದ್ಧಿಯೇ ಧನವನ್ನು ತೆಗೆದುಕೊಂಡಿರುವನು ಎಂದು ಹೇಳಿದನು. ಈ ಮಾತನ್ನ ಕೇಳಿದಂತಹ ನೆರೆದಿರುವಂತಹ ಧರ್ಮಾಧಿಕರಣರು, ಜನರು ಆಶ್ಚರ್ಯಪಡುತ್ತಾರೆ. ಧರ್ಮಬುದ್ಧಿಯೂ ಕೂಡ ಆಶ್ಚರ್ಯಚಕಿತನಾಗಿ, ಇದು ದೈವವಲ್ಲ, ಇದು ದೈವವೇ ಆಗಿದ್ದರೆ ಸತ್ಯವನ್ನೇಕೆ ಹೇಳುವುತ್ತಿಲ್ಲ, ಸತ್ಯವನ್ನೇಕೆ ನುಡಿಯುತ್ತಿಲ್ಲ, ಇದು ಏನಾದರೂ ಒಂದು ಮೋಸವಾಗಿರಬೇಕು ಎಂದು ಧರ್ಮಬುದ್ಧಿಯು ಆ ಮರವನ್ನು ಒಂದು ಸುತ್ತು ಹಾಕಿಕೊಂಡು ನೋಡಿ, ಅಲ್ಲೊಂದು ದೊಡ್ಡ ಪಟರೆಯು ಹಾಗೂ ಅಲ್ಲಿ ಮನುಷ್ಯನ ಸಂಚಾರವಾದ ಕುರುಹನ ಸಾಕ್ಷಿಯನ್ನ ಕಂಡು ಗಮನಿಸಿ ಧರ್ಮಾಧಿಕರಣರಿಗೆ ಹೀಗೆ ಹೇಳುತ್ತಾನೆ: ಸ್ವಾಮಿ, ಸುಳ್ಳು ಹೇಳದಂತಹ ವ್ಯಾಪಾರಿಯೇ ಇಲ್ಲ. ಹಾಗೆಯೇ ನಾನು ಕೂಡ ಸುಳ್ಳನ್ನ ಹೇಳಿದ್ದೇನೆ. ನಾನು ವ್ಯಾಪಾರಿಯಾದುದರಿಂದ ನನ್ನ ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ ಧರ್ಮಬುದ್ಧಿ ಅಧರ್ಮ ಬುದ್ಧಿಯಾಗಿ ಧನವನ್ನು ವಂಚಿಸಿ ನನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಸೂರ್ಯನು ಮೂಡಿ ಬೆಳಗಾಯಿತು. ಆದ್ದರಿಂದ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಅದನ್ನು ಮರದ ಪೊಟರೆಯಲ್ಲಿ ಇಟ್ಟು ಬಂದೆನು. ಮರುದಿವಸ ಹೋಗಿ ನೋಡುವಷ್ಟರಲ್ಲಿ ಆ ಹೊನ್ನನ್ನ ಒಂದು ಸರ್ಪವು ಸುತ್ತಿಕೊಂಡು ಮಲಗಿರುವುದನ್ನು ನೋಡಿ ಆ ಹೊನ್ನನ್ನು ತೆಗೆದುಕೊಂಡು ಹೋಗಲು ಅಂಜಿದೆನು, ಭಯಪಟ್ಟೆನು. ನೀವಿಲ್ಲಿಯೇ ಇದ್ದು ನೋಡುತ್ತೀರಿ, ಆ ಹೊನ್ನನ್ನು ನಾನು ಹೇಗೆ ತೆಗೆಯುತ್ತೇನೆಂದು ಧರ್ಮಬುದ್ಧಿಯು ಪೊಟರೆಯೊಳಗೆ ಹೊಗೆಯನ್ನು ಹಾಕಿ ಹಾವನ್ನು ಹೊರ ಹೋಗುವಂತೆ ಮಾಡಿ ಕದ್ದ ಒಡವೆಯನ್ನು ನಿಮಗೆ ಕೊಡುವೆನು ಎಂದು ಧರ್ಮಬುದ್ಧಿಯು ಹುಲ್ಲು ಕಟ್ಟಿಗೆಯನ್ನು ತರಿಸಿ ಅದನ್ನು ಪೊಟರೆಯಲ್ಲಿ ತುರುಕಿ ತುಂಬಿ ದುಷ್ಟಬುದ್ಧಿಯ ಮನೆಗೆ ಬೆಂಕಿ ಹಾಕುವಂತೆ ಬೆಂಕಿ ಹಾಕಲು, ಹೊಗೆ ಸುತ್ತಿ ಬೆಂಕಿ ಉರಿಯತೊಡಗಲು ಒಳಗಿದ್ದಂತಹ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಭಯಪಟ್ಟು ಧೈರ್ಯಗೆಟ್ಟು ಕೂಗುತ್ತಾ ಬೊಬ್ಬೆ ಹಾಕುತ್ತಾ ಪೊಟರೆಯ ಒಳಗಿಂದ ಹೊರಳಿ ಉರುಳಿ ಅವನ ಪ್ರಾಣವು ಕಂಠದಲ್ಲಿಯೇ ಇರುವಂತೆ ಜೋರಾಗಿ ಕೂಗಿಕೊಳ್ಳುತ್ತಾ ಹೊರಬರುತ್ತಾನೆ. ಅವನ ಧ್ವನಿಯನ್ನ ಕೇಳಿದಂತಹ ಧರ್ಮಾಧಿಕರಣರು ಇವನು ದುಷ್ಟಬುದ್ಧಿಯ ತಂದೆ ಎಂಬುದರಲ್ಲಿ ಸಂಶಯವಿಲ್ಲ ಎಂದು ಅರಿತು, ಈ ಪಾಪಕರ್ಮನಾಗಿರುವಂತಹ ದುಷ್ಟಪುತ್ರನಿಂದ ನಿನಗೆ ಇಂಥ ದುರ್ಮರಣ ಸಂಭವಿಸಿತು ಎಂದು ಎಲ್ಲರೂ ಕೂಡ ಬೈಯುತ್ತಾರೆ.